So as the CrPC is the an overall manual, criminal kind of a manual for the police officers, for the judges, magistrates, accused, defense counsel, prosecution, and all these things. This CrPC is considered to be a complete manual, so which gives a complete idea regarding with the administration of criminal justice. Whereas here there are totally 484 sections, and that 484 sections are classified into chapters. At last, the chapter 37. So we will complete the entire act. So section 2 discuss about the definition part. So where the important definitions which will come across in the examinations are section 2, where we will come across the concept of bailable offense and the non-bailable offense, charge, cognizable offense. See here, bailable offense, here we should not confine our definition on the basis of the punishment which are being invoked in the schedule 1 ಅಂತ ಹೇಳ್ತೀವಿ. ನೋಡಿ, CrPC ಅಡಿಯಲ್ಲಿ ಯಾರಾದ್ರೂ ಒಂದು ಪ್ರಶ್ನೆಯನ್ನ ಕೇಳಿದ್ರೆ ಬೇಲಬಲ್ ಅಫೆನ್ಸ್ ಅಂದ್ರೆ ಏನ್ರಿ ಅಂದ್ರೆ, ಬೇಲಬಲ್ ಅಫೆನ್ಸಸ್ ಆರ್ ದೋಸ್ ಅಫೆನ್ಸಸ್ where the punishment for such offense is less than 3 years or less than 1 year ಅಂತ ಹೇಳ್ಬಾರ್ದು. Bailable offense are those offenses which is shown as bailable in the first schedule. That is the proper definition of bailable offense under the criminal procedure code. Criminal procedure code nalli bailable offense andre where we cannot easily avail the bail antanu helbardu. Bailable offense andre ಏನು ಅಂತ ಯಾರಾದರೂ ಪ್ರಶ್ನೆಯನ್ನ ಕೇಳಿದ್ರೆ, ಯಾವುದೇ ಒಂದು ಅಫೆನ್ಸ್ ಆ ಅಫೆನ್ಸ್ ಗೆ ಬೇಲು ಈಸಿಯಾಗಿ ಸಿಗುತ್ತೆ, ಅದು ಬೇಲಬಲ್ ಅಫೆನ್ಸ್ ಅಂತ ಹೇಳಿದ್ರೆ ಅದು ಕಾಮನ್ ಲೇಮನ್ ಅದು ಡೆಫಿನೇಷನ್ ಆಗ್ತದೆ. As a legal person, what is bailable offense means? It is an offense which is shown as bailable in the first schedule of the code amounts to bailable offense ಅಂತ ಹೇಳ್ತೀವಿ ನೋಡಿ, or which is made bailable by any other law for the time being in force. And non-bailable offense means any other offense except bailable offenses. The offenses excluding the bailable offenses which are shown in the schedule 1 of the CrPC amounts to non-bailable offense. Non-bailable offense are those offenses where we cannot avail the bail easily ಅಂತ ಹೇಳ್ತೀವಿ. Non-bailable offense ಅಂದ್ರೆ ಅದು ಕಾಮನರ್ ಹೇಳೋಂತ ಮಾತದು. But what you need to understand, as per the code, bailable offense ಅಂತಂದ್ರೆ ಫಸ್ಟ್ ಶೆಡ್ಯೂಲ್ ನಲ್ಲಿ ತೋರಿಸಿರುವಂತದ್ದು. CrPC ಯಲ್ಲಿ ಶೆಡ್ಯೂಲ್ ಅಂತ ಇದೆ, ತೋರಿಸ್ತೀನಿ ತಮ್ಗೆ. ಈ ಶೆಡ್ಯೂಲ್ ಅನ್ನ ನೋಡ್ಕೋಬೇಕು. ನೋಡಿ, ಈ ಶೆಡ್ಯೂಲ್ ತೋರಿಸ್ತಾರ ಅವರು ನಿಮಗೆ. ಇದ್ರಲ್ಲಿ ಇಲ್ಲ, 484 ನಲ್ಲಿ ನಿಮ್ಮ ಒಂದು ಟೆಕ್ಸ್ಟ್ ಬುಕ್ ನಲ್ಲಿ ಆ ಬುಕ್ ಅನ್ನ ತಗೊಂಡ್ರೆ ನಿಮ್ಗೆ ಶೆಡ್ಯೂಲ್ ಅಂತ ಕಾಣಿಸುತ್ತೆ. ಆ ಶೆಡ್ಯೂಲ್ ನಲ್ಲಿ ಎಲ್ಲವೂ ಸಹ ಮೆನ್ಷನ್ ಆಗಿದೆ. ಸೊ ಅದನ್ನ ನಾವು ಅದರಲ್ಲಿ ನಿಮ್ಗೆ ಕಾಲಮ್ಗಳನ್ನ ನೋಡ್ತೀರಾ, ಯಾವ್ದು ಬೇಲಬಲ್ ಅಫೆನ್ಸ್, ಇದು ನಾನ್ ಬೇಲಬಲ್ ಅಫೆನ್ಸ್, ಯಾವ ಕೋರ್ಟ್ ಅಲ್ಲಿ ಇದು ಟ್ರೈ ಮಾಡ್ಬೇಕು, ಇದು ಕಾಗ್ನಿಸಬಲ್ ಅಫೆನ್ಸ್, ನಾನ್ ಕಾಗ್ನಿಸಬಲ್ ಅಫೆನ್ಸ್, ಎಲ್ಲವೂ ಸಹ ಮೆನ್ಷನ್ ಆಗಿದೆ. ಇದು ಸೆಕ್ಷನ್ 2 ಅಲ್ಲಿ ಹೇಳ್ತಾರೆ. ರೈಟ್, ನೋಡಿ ಸೆಕ್ಷನ್ 2 ಬೇಲಬಲ್ ಅಫೆನ್ಸ್ ಅಂದ್ರೆ ಏನು, ನಾನ್ ಬೇಲಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ಹೇಳ್ತಾರೆ. ಚಾರ್ಜ್ ಅಂದ್ರೆ ಏನು ನೋಡಿ, ಇದ್ರಲ್ಲೂ ಸಹ ನಿಮ್ಗೆ ವಾಟ್ ಎಕ್ಸಾಕ್ಟ್ಲಿ ಚಾರ್ಜ್ ಅಂದ್ರೆ ಅಲ್ಲಿ ನಿಮ್ಗೆ ಚಾರ್ಜ್ ಬಗ್ಗೆ ಡೆಫಿನೇಷನ್ ಇಲ್ಲ. ಅವ್ರು ಏನ್ ಹೇಳ್ತಾರೆ, ಚಾರ್ಜ್ ಇನ್ಕ್ಲೂಡ್ಸ್ ಎನಿ ಹೆಡ್ ಆಫ್ ಚಾರ್ಜ್ when the charge contains more heads than one ಅಂತ ಹೇಳ್ಬಿಡ್ತಾರೆ. ಚಾರ್ಜಸ್ ಮೀನ್ಸ್ ಅಕ್ಯೂಸೇಷನ್ ಅಗೇನ್ಸ್ಟ್ ಎನ್ ಅಕ್ಯೂಸ್ಡ್ ಪರ್ಸನ್. ಒಬ್ಬ ವ್ಯಕ್ತಿಯ ಮೇಲೆ ಆರೋಪ ಇರೋದನ್ನ, ಯಾವುದೇ ಒಂದು ಆರೋಪ ಇದ್ರೆ ಆ ಆರೋಪವನ್ನ ಚಾರ್ಜ್ ಅಂತ ಕರೆಯಲಾಗುತ್ತೆ. ಸೊ ಇದನ್ನ ನಾವು ಆರ್ಡಿನರಿ ಪ್ರುಡೆನ್ಸ್ ಅಲ್ಲಿ ಹೇಳ್ತೀವಿ. ಆದ್ರೆ ಚಾರ್ಜ್ ಅನ್ನೋದಕ್ಕೆ ಡೆಫಿನೇಟ್ ಮೀನಿಂಗ್ ಇಲ್ಲ. ಅಂದ್ರೆ ಯಾವುದೇ ಒಂದು ಹೆಡ್ ಆಫ್ ದಿ ಚಾರ್ಜ್ ಅಥವಾ ಎಲ್ಲಾ ಚಾರ್ಜ್ ಅಲ್ಲಿ ಒಂದು ಹೆಡ್ ಅಂತ ಹೇಳ್ತಾರೆ. ಒಂದು ಚಾರ್ಜ್ ಅಂತ ಇನ್ಕ್ಲೂಡ್ಸ್ ಎನಿ ಹೆಡ್ ಆಫ್ ಚಾರ್ಜ್ ವಿತ್ ದ ಚಾರ್ಜ್ ಕಂಟೈನ್ಸ್ ಮೋರ್ ಹೆಡ್ಸ್ ದ್ಯಾನ್ ಒನ್. ಅಂದ್ರೆ ಒಬ್ಬ ವ್ಯಕ್ತಿ ಮೇಲೆ ಒಂದು ಅಪರಾಧದ ಆರೋಪ ಇದ್ದು ಆ ಆರೋಪ ಜೊತೆ ಇನ್ನೊಂದು ಆರೋಪನೂ ಸಹ ಇರ್ಬೋದು. ಇಲ್ಲ ಅಂತಂದ್ರೆ ಸಾಕಷ್ಟು ಆರೋಪಗಳ ಜೊತೆ ಒಂದು ಆರೋಪನೂ ಸಹ ಇರ್ಬೋದು ಅಂತ. ಕಂಟೈನ್ಸ್ ಮೋರ್ ಹೆಡ್ಸ್ ದ್ಯಾನ್ ಒನ್, ಒಂದಕ್ಕಿಂತ ಜಾಸ್ತಿ ಆರೋಪ ಇರ್ಬೋದು. ಇಲ್ಲ ಅಂತಂದ್ರೆ
ಸಾಕಷ್ಟು ಆರೋಪಗಳಲ್ಲಿ ಸಾಕಷ್ಟು ಆರೋಪ ಇರಬಹುದು ಅಂತ ಹೇಳ್ತಾರೆ ಚಾರ್ಜ್ ಅಂದ್ರೆ. ಸೊ ಇಲ್ಲಿ ನಿಮ್ಗೆ ಸೆಕ್ಷನ್ 2 ಅಲ್ಲಿ ಇರುವಂತ ಡೆಫಿನೇಷನ್ ಪಾರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಫಾರ್ ದ ಪರ್ಪಸ್ ಆಫ್ ಎಕ್ಸಾಮಿನೇಷನ್. ನೋಡಿ, ಆರೋಪ ಕಂಪ್ಲೇಂಟ್ ಅಂದ್ರೆ ಏನು, ಹೈಕೋರ್ಟ್ ಅಂದ್ರೆ ಏನು, ಇಂಡಿಯಾ ಅಂದ್ರೆ ಏನು. ನೋಡಿ, ಹೈಕೋರ್ಟ್ ಅಂದ್ರೂ ಸಹ ಹೇಳಿ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದಾರೆ. ಇಲ್ಲಿ ಏನ್ ಪ್ರಶ್ನೆ, ಇದು ಡೆಫಿನೇಷನ್ ಪಾರ್ಟ್ ಅನ್ನ ನೀವು ತುಂಬಾ ಇಂಪಾರ್ಟೆಂಟ್ ಆಗಿ ತುಂಬಾ ಜಾಗರೂಕತೆಯಿಂದ ಡೆಫಿನೇಷನ್ಸ್ ಗಳನ್ನ ಓದ್ಕೊಂಡು ಹೋಗ್ಬೇಕು. ಈ ಡೆಫಿನೇಷನ್ಸ್ ಅಲ್ಲೇ ಕೇಳ್ತಾರೆ, ನಿಮ್ಗೆ ಪ್ರಶ್ನೆ ಬರುತ್ತೆ. ಸೊ ಹಾಗಾಗಿ ಡೆಫಿನೇಷನ್ ಅರ್ಥವನ್ನ ತಿಳ್ಕೊಂಡು ಹೋಗ್ಬೇಕು. ನೋಡಿ, ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ಅಂತ ಬರ್ತಿದ್ದಾರೆ. ಕಾಗ್ನಿಸಬಲ್ ಅಫೆನ್ಸಸ್ means an offense for which uncognizable case means it means a case in which a police officer may, in accordance with the first schedule or under any other law for the timing in force, arrest without warrant. What is cognizable offense means? It's an offense where a police officer, in accordance with the first schedule of the code, arrest the accused person without warrant is called as cognizable offense. Cognizable offense ಅಂದ್ರೆ ಒಬ್ಬ ಪೊಲೀಸ್ ಆಫೀಸರು ಫಸ್ಟ್ ಶೆಡ್ಯೂಲ್ ಪ್ರಕಾರ ಯಾವುದೇ ಒಂದು ಕಾನೂನು ಅಡಿಯಲ್ಲಿ ಒಬ್ಬ ವ್ಯಕ್ತಿಯನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಒಬ್ಬ ಕೋರ್ಟ್ ಪರ್ಮಿಷನ್ ಇದೆ ಅರೆಸ್ಟ್ ಮಾಡುವಂತ ಅಪರಾಧಗಳನ್ನ ನಾವು ಸನ್ನೆಯ ಅಪರಾಧಗಳು, ಅದು ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ನೋಡಿ, ಕಾಗ್ನಿಸಬಲ್ ಅಫೆನ್ಸ್ ಅಂತ ಆಯ್ತು. ಕಂಪ್ಲೇಂಟ್ ಅಂದ್ರೆ ನೋಡಿ, ಕಂಪ್ಲೇಂಟ್ ಮೀನ್ಸ್ ಎನಿ ಅಲಿಗೇಷನ್ ಮೇಡ್ orally or in writing to a magistrate with a view to his taking action under this code that some person, whether known or unknown, has committed an offense but does not include a police report. ಪೊಲೀಸ್ ರಿಪೋರ್ಟ್ ಹೊರತುಪಡಿಸಿ, ಪೊಲೀಸ್ ರಿಪೋರ್ಟ್ ಅಂದ್ರೆ FIR, ಪೊಲೀಸ್ ರಿಪೋರ್ಟ್ ಅಂದ್ರೆ ಚಾರ್ಜ್ ಶೀಟ್ ಅಂತ ಹೇಳ್ತೀವಿ ನಾವು ಅದನ್ನ. ರಿಪೋರ್ಟ್ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಅಂತೀವಿ. ಸೊ ಫಸ್ಟ್ ಇನ್ಫಾರ್ಮೇಶನ್ ರಿಪೋರ್ಟ್ ಹೊರತುಪಡಿಸಿ ಯಾವುದೇ ಒಂದು ಆರೋಪವನ್ನ ಮೌಖಿಕವಾಗಿ ಅಥವಾ ಲಿಖಿತವಾಗಿ ಆ ಮ್ಯಾಜಿಸ್ಟ್ರೇಟ್, ಆ ದಂಡಾಧಿಕಾರಿಯವರಿಗೆ ಒಪ್ಸೋ ಅಂತದನ್ನ ನಾವು ಕಂಪ್ಲೇಂಟ್ ಅಂತ ಕರಿತೀವಿ. ನೀವು ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಡ್ತಿರಲ್ಲ, ಇಟ್ ಈಸ್ ನಾಟ್ ಎ ಕಂಪ್ಲೇಂಟ್, ಇಟ್ ಈಸ್ ಓನ್ಲಿ ಎ ರಿಪೋರ್ಟ್ ಗಿವಿಂಗ್ ಟು ದಿ ಪೊಲೀಸ್ ಆಫೀಸರ್. ನಿಮ್ಮನ್ನ ಯು ವಿಲ್ ಬಿ ಕನ್ಸಿಡರ್ಡ್ ಆಸ್ ಇನ್ಫಾರ್ಮೆಂಟ್. Whatever the information that you convey to the police officer at first instance amounts to a report. Altogetherly, on the basis of your report, police will register that report as FIR. FIR ಅಂತಂದ್ರೆ first information report, where the information is given by an informant. On the basis of that information, if the police register that information, amounts to first information report. The same report will be forwarded to the magistrate in writing, amounts to a complaint. Please make a note of it. ಏನು ಅಂತಂದ್ರೆ, ಪೊಲೀಸ್ನವರು ನಿಮ್ ಕಡೆಯಿಂದ ಒಂದು ಕಂಪ್ಲೇಂಟ್ ಅರ್ಜಿಯನ್ನ ತಗೋತಾರೆ. ಅರ್ಜಿಯನ್ನ ತಗೊಂಡು ಆ ಅರ್ಜಿಯಲ್ಲಿ ಕಾಗ್ನಿಸಬಲ್ ಅಫೆನ್ಸಸ್ ಬಗ್ಗೆ ಉಲ್ಲೇಖ ಆಗಿದ್ದಂತಲ್ಲಿ ಅದ್ರ ಮೇಲೆ ಒಂದು FIR ಅನ್ನ, ದಾಖಲೆಯನ್ನ, FIR ನ ರಿಜಿಸ್ಟರ್ನ ಮಾಡ್ತಾರೆ. ರಿಜಿಸ್ಟರ್ ಮಾಡಿ ಅದನ್ನ ಮ್ಯಾಜಿಸ್ಟ್ರೇಟ್ ಸಾಹೇಬ್ರಿಗೆ ತಲುಪಿಸಿದಂತ ಸಂದರ್ಭದಲ್ಲಿ ಅದು ಕಂಪ್ಲೇಂಟ್ ಆಗುತ್ತೆ. ಅಥವಾ ನೀವೇನೆ ಸೆಕ್ಷನ್ 200 ಅಡಿಯಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಅನ್ನ ಸಹ ಮಾಡಬಹುದು. ಅದನ್ನ PCR ಕಂಪ್ಲೇಂಟ್ಸ್ ಅಂತ ಕರಿತೀವಿ. ಸೊ ಹಾಗಾಗಿ ಕಂಪ್ಲೇಂಟ್ ಅಂದ್ರೆ ಅದು ಇಟ್ ಇಸ್ ಓನ್ಲಿ ಅನ್ ಅಲಿಗೇಷನ್ ಅಗೇನ್ಸ್ಟ್ ಒನ್ ಪರ್ಸನ್ ಅಂಡ್ ದಟ್ ಅಲಿಗೇಷನ್ ಇಸ್ ಮೇಡ್ ಓವರ್ ಟು ದ ಮ್ಯಾಜಿಸ್ಟ್ರೇಟ್ orally ಆರ್ ಇನ್ ರೈಟಿಂಗ್ ಅಮೌಂಟ್ ಟು ಕಂಪ್ಲೇಂಟ್. ನೋಡಿ, ಕಂಪ್ಲೇಂಟ್ ಅಂದ್ರೆ ಅದು ನಾವು ಕೊಡೋಂಥದ್ದು ಕಂಪ್ಲೇಂಟ್ ಅಲ್ಲ, ಪೊಲೀಸ್ನವರು ಮ್ಯಾಜಿಸ್ಟ್ರೇಟ್ನವರು ಕೊಡ್ತಾರಲ್ಲ ಅದು ಕಂಪ್ಲೇಂಟ್. ಹಾಗಾಗಿ ಯಾವುದೇ ಕ್ರಿಮಿನಲ್ ಕೇಸ್ಗಳಲ್ಲಿ ಕಂಪ್ಲೇಂಟ್ ಪೊಲೀಸ್ನವರಾಗಿರ್ತಾರೆ. ಸ್ಟೇಟ್ ಬೈ ತಿಲಕ್ ನಗರ್ ಪೊಲೀಸ್ ಸ್ಟೇಷನ್, ಸ್ಟೇಟ್ ಬೈ ವಿಜಯನಗರ ಪೊಲೀಸ್ ಸ್ಟೇಷನ್, ಸ್ಟೇಟ್ ಬೈ ಪೀನಿಯಾ ಪೊಲೀಸ್ ಸ್ಟೇಷನ್, ಸ್ಟೇಟ್ ಬೈ ಸೊ ನಿಮ್ಮ ಏರಿಯಾದ ಯಾವ ಪೊಲೀಸ್ ಸ್ಟೇಷನ್ ಇರುತ್ತೆ ಆ ಪೊಲೀಸ್ ಸ್ಟೇಷನ್ ಹಾಕಿ ಅವ್ರನ್ನ ಕಂಪ್ಲೇಂಟ್ ಅಂತ ಮಾಡಿ ವರ್ಸಸ್ ಅಕ್ಯೂಸ್ಡ್ ಅಂತ ಮಾಡ್ತಾರೆ. ಯಾವುದೋ ಒಬ್ಬ ಆರೋಪಿಯನ್ನ ಅಕ್ಯೂಸ್ಡ್ ಅಂತ ಮೆನ್ಷನ್ ಮಾಡ್ತಾರೆ. ಸೊ ಅದನ್ನ ನೀವು ಗಮನಿಸಬಹುದು. ಸೊ ಇದು ಕಂಪ್ಲೇಂಟ್ ಆಗುತ್ತೆ. ಸೆಕ್ಷನ್ 2 class D explains about complaint. Very important for the purpose of civil judges, preliminary examination and also district judge examination. ಕಂಪ್ಲೇಂಟ್ ಅಂದ್ರೆ ನೀವು ಎಷ್ಟು ಯಾವ ಸೆಕ್ಷನ್ ಅಡಿಯಲ್ಲಿ ನೋಡ್ತೀರಾ ಅಂದ್ರೆ ಸೆಕ್ಷನ್ 2 class D ಅಂತ ಬರೀಬೇಕು. ಸೊ ಸೆಕ್ಷನ್ 2 class E ನೋಡಿ, ಹೈಕೋರ್ಟ್ ಅಂತ ಹೇಳಿ. ಸೊ ಹಾಗೆ
ಎಲ್ಲವನ್ನು ನೀವು ನೋಡ್ಕೊಂಡು ಹೋಗ್ಬೇಕು. ಇಲ್ಲಿ ಆಫೀಸರ್ ಇನ್ ಚಾರ್ಜ್ ಆಫ್ ದಿ ಪೊಲೀಸ್ ಸ್ಟೇಷನ್ ಅಂದ್ರೆ ಯಾರು ನೋಡಿ, ಅಫೆನ್ಸ್ ಅಂದ್ರೆ ಏನು, ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಏನು ನೋಡಿ. ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂದ್ರೆ ಯಾವುದೇ ಅಫೆನ್ಸ್ ಫಾರ್ ವಿಚ್ ಎ ಕೇಸ್ ಇನ್ ವಿಚ್ ಎ ಪೊಲೀಸ್ ಆಫೀಸರ್ ಹ್ಯಾಸ್ ನೋ ಅಥಾರಿಟಿ ಟು ಅರೆಸ್ಟ್ ವಿತೌಟ್ ವಾರೆಂಟ್. ಯಾವುದೇ ಒಂದು ವಾರೆಂಟ್ ಅಂದ್ರೆ ಇಟ್ ಇಸ್ ಎನ್ ಆರ್ಡರ್ ಆಫ್ ದಿ ಕೋರ್ಟ್. ಆ ಒಂದು ಆರ್ಡರ್ ಆಫ್ ದಿ ಕೋರ್ಟ್, ಒಂದು ಪರ್ಮಿಷನ್ ಆಫ್ ದಿ ಕೋರ್ಟ್, ಯಾವುದೇ ಒಬ್ಬ ಪೊಲೀಸ್ ಆಫೀಸರ್ ಒಬ್ಬನ ಅರೆಸ್ಟ್ ಮಾಡಕ್ ಆಗದಲ್ಲೇ ಇರೋಂತ ಅಫೆನ್ಸ್ ಗಳನ್ನ ನಾವು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಓನ್ಲಿ ಇನ್ ಕೇಸ್ ಆಫ್ ಕಾಗ್ನಿಸಬಲ್ ಅಫೆನ್ಸ್, ಓನ್ಲಿ ಇನ್ ಕೇಸ್ ಆಫ್ ಸೀರಿಯಸ್ ಅಫೆನ್ಸ್, so then only the police officer is empowered to arrest a person. Even on a small suspicion he can arrest a person. So ಅದನ್ನ ನಾವು ನಾನ್ ಕಾಗ್ನಿಸಬಲ್ ಅಫೆನ್ಸ್ ಅಂತ ಕರಿತೀವಿ. ಅರ್ಥ ಆಗ್ತಾ ಇದೆಯಾ? ಜುಡಿಷಿಯಲ್ ಪ್ರೊಸೀಡಿಂಗ್ you are able to understand. It includes not any proceeding the course of which evidences are may be legally taken on oath. See, proceedings means, and particularly judicial proceedings means, it includes any proceeding in the course of which evidence is or may be legally taken on oath ಅಂತ ಹೇಳ್ತಾರೆ. ಅಂದ್ರೆ ಏನು ಅಂದ್ರೆ ಯಾವುದೇ ಒಂದು ಪ್ರೊಸೀಡಿಂಗ್ಸ್ ಅಲ್ಲಿ ಎವಿಡೆನ್ಸ್ ನ ಒಂದು ಪ್ರಮಾಣ ಪತ್ರದ ಮುಖೇನ ತಗೊಂಡ್ರೆ ಅದನ್ನ ನಾವು ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತ ಕರಿತೀವಿ. ಯಾವುದೇ ಒಂದು ಪ್ರೊಸೀಡಿಂಗ್ಸ್ ಎವಿಡೆನ್ಸ್ ಈಸ್ ಆರ್ ಮೇ ಬಿ ಲೀಗಲಿ ಟೇಕನ್ ಆನ್ ಓತ್. ಓತ್ ಅಂದ್ರೆ ಏನು? ಪ್ರಮಾಣ ವಚನವನ್ನ ಆ ಮುಖೇನ ತಗೊಂಡಂತ ಸಂದರ್ಭದಲ್ಲಿ ಅದನ್ನ ನಾವು ಜುಡಿಷಿಯಲ್ ಪ್ರೊಸೀಡಿಂಗ್ ಅಂತ ಕರಿತೀವಿ. ಇಂಪಾರ್ಟೆಂಟ್ ಅದು. ಸೆಕ್ಷನ್ 2(i) is important, section 2(d) is important, section 2(d) complaint is important. ನೋಡಿ, section 2(d), section 2(abc) D complaint important, I important. ನಾನ್ ಕಾಗ್ನಿಸಬಲ್ ಅಫೆನ್ಸ್ ನೋಡಿ, ಅಫೆನ್ಸ್ ಅಂದ್ರೆ ಏನು ಅಂತಾನು ಸಹ ಹೇಳ್ಬಿಟ್ಟಿದ್ದಾರೆ. Offense means any act or omission made punishable by any law for the timing in force and includes any act in respect of which a complaint may be made under section 20 of the Cattle Trespass Act. Offense ಅಂತಂದ್ರೆ ಅದು ಇಟ್ ಇಸ್ ಅನ್ ಒಮಿಷನ್. ಒಮಿಷನ್ ಅಂತ ಅಂದ್ರೆ ಏನು? ಯಾವುದೋ ಒಂದು ಡ್ಯೂಟಿ ಇರುತ್ತೆ, ಲೀಗಲ್ ಡ್ಯೂಟಿ ಇರುತ್ತೆ, ಆ ಲೀಗಲ್ ಡ್ಯೂಟಿಯನ್ನ ಮಾಡದಲ್ಲೇ ಇರೋದನ್ನ ಒಮಿಷನ್ ಅಂತ ಕರಿತೀವಿ. ಒಮಿಷನ್ ಆರ್ ಕಮಿಷನ್ which are made punishable by any law for the timing in force and it includes any act in respect of which a complaint may be made under section 20 of the Cattle Trespass Act. ಅಂದ್ರೆ ದನಗಳನ್ನ ಅವ ಕದಿಯೋ ಅಂತ ಕೆಲಸ ಮಾಡ್ತಾ ಇದ್ರು. ದನಗಳನ್ನ, ಹಸುಗಳನ್ನ ಕದಿಯುವಂತದ್ದು. ಆ ವಿಚಾರದಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಕೊಟ್ಟರು ಸಹ ಅದನ್ನ ಅಫೆನ್ಸ್ ಅಂತ ಹೇಳ್ತಾ ಇದ್ರು. ಸೊ ಇಲ್ಲೂ ಸಹ ಯಾವುದೇ ಒಂದು ಕಾನೂನಡಿಯಲ್ಲಿ ಯಾವುದೇ ಒಂದು ಡ್ಯೂಟಿಯನ್ನ ಮಾಡದಲೇ ಇರೋಂಥದ್ದು ಅಥವಾ ಯಾವುದೇ ಒಂದು ಕೃತ್ಯವನ್ನ ಕಾನೂನು ಬಾಹಿರವಾಗಿ ಮಾಡುವಂತದನ್ನ ಅಫೆನ್ಸ್ ಅಂತ ಕರೀತಾರೆ. ನೋಡಿ, ಆಫೀಸರ್ ಇನ್ ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ಅಂದ್ರೆ ಯಾರು ಅಂತ. includes when the officer in charge of the police station is absent from the station house or unable from illness or other cause to perform his duties, the police officer present at the station house who is next in rank to such officer and is above the rank of constable, or when the state government so directs any other police officer so present, officer in charge of the police station house officer ಅಂತ ಅದನ್ನ ಬರ್ಕೋಬೇಕು. SHO ಅಂತ ಬರ್ಕೋಬೇಕು. SHO means ಸ್ಟೇಷನ್ ಹೌಸ್ ಆಫೀಸರ್. ಸ್ಟೇಷನ್ ಹೌಸ್ ಆಫೀಸರ್ ಯಾರಾಗಿರ್ತಾರೆ ಅಂತಂದ್ರೆ ಯೂಶುವಲ್ ಆಗಿ ಎಬೋವ್ ದಿ ಕಾನ್ಸ್ಟೇಬಲ್ ಅಂಡ್ ಲೆಸ್ ದನ್ ದಿ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ. ಅವ್ರು ಯಾರಾಗಿರ್ತಾರೆ ಅಂದ್ರೆ ಯೂಶುವಲ್ ಆಗಿ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿರ್ತಾರೆ, ASI ಆಗಿರ್ತಾರೆ. ASI ವಿಲ್ ಬಿ ದಿ ಸ್ಟೇಷನ್ ಹೌಸ್ ಆಫೀಸರ್. ASI ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಏನಿರ್ತಾರೆ ಅವರು ಯೂಶುವಲ್ ಆಗಿ ಸ್ಟೇಷನ್ ಹೌಸ್ ಆಫೀಸರ್ ಆಗಿರ್ತಾರೆ. ಸೆಂಟ್ರಿ ಅಂದ್ರೆ ಏನು ಅಂತ. ಸೆಂಟ್ರಿ ಅಂತ ಹೇಳಿ, ಸೆಂಟ್ರಿ ಅಂತಂದ್ರೆ ಆ ಪೊಲೀಸ್ ಸ್ಟೇಷನ್ ಹೊರಗಡೆ ನಿಂತ್ಕೊಂಡು ಯಾವಾಗ್ಲೂ ಆ ಬಂದೂಕನ್ನು ಹಿಡ್ಕೊಂಡು ಆ ಒಂದು ಸ್ಟೇಷನ್ ಅನ್ನ ಕಾಯ್ತಾ ಇರ್ತಾನೆ ಮುಂಭಾಗದಲ್ಲಿ. ಅಂತವನ್ನ ನಾವೇನಂತ ಕರಿತೀವಿ ಅಂದ್ರೆ ಸೆಂಟ್ರಿ ಅಂತ ಕರಿತೀವಿ. ಹಾಗಾದ್ರೆ ಸೆಂಟ್ರಿ ಆಫೀಸರ್ ಇನ್ ಚಾರ್ಜ್ ಆಫ್ ದ ಪೊಲೀಸ್ ಸ್ಟೇಷನ್ ಆಗ್ತಾನ ಅಂದ್ರೆ ಅವನು ಸೆಂಟ್ರಿ ಪೊಲೀಸ್ ಸ್ಟೇಷನ್ ಆಫೀಸರ್ ಆಗೋಲ್ಲ. ಯಾಕೆ ಅಂದ್ರೆ ಇಲ್ಲಿ ಏನಂತ ಹೇಳಿದ್ದಾರೆ ಅಂದ್ರೆ ದ ಪೊಲೀಸ್ ಆಫೀಸರ್ ಪ್ರೆಸೆಂಟ್ ಅಟ್ ದ ಸ್ಟೇಷನ್ ಹೌಸ್ ಹೂ ಇಸ್ ನೆಕ್ಸ್ಟ್ ಇನ್ ರ್ಯಾಂಕ್ ಟು ಸಚ್ ಆಫೀಸರ್ ಅಂಡ್ ಇಸ್ ಅಬೋವ್ ದ ರ್ಯಾಂಕ್ ಆಫ್ ಕಾನ್ಸ್ಟೇಬಲ್ ಅಂತ ಹೇಳ್ತಾರೆ. ಕಾನ್ಸ್ಟೇಬಲ್ ಇನ ರ್ಯಾಂಕ್ ಏನಿರುತ್ತೆ ಅದರಿಂದ ಮೇಲ್ಪಟ್ಟವನು. ಸೊ ಅವ್ರನ್ನ ಆಫೀಸರ್ ಇನ್ ಚಾರ್ಜ್ ಆಫ್ ಪೊಲೀಸ್ ಸ್ಟೇಷನ್ ಅಂತ ಡೆಪ್ಯೂಟ್ ಮಾಡಿರ್ತಾರೆ.
ಆಯ್ತಾ, ಅಂದವ್ರನ್ನ ಆಫೀಸರ್ ಇನ್ ಚಾರ್ಜ್ ಜೊತೆ ಪೊಲೀಸ್ ಸ್ಟೇಷನ್ ಕರಿತೀವಿ. ಇಲ್ಲಿ ಪೊಲೀಸ್ ರಿಪೋರ್ಟ್ ಅನ್ನ ನಾವು ಸೆಕ್ಷನ್ 2 ಆಫ್ ದಿ ಸೆಕ್ಷನ್ 173 ಅಲ್ಲಿ ನೋಡ್ತೀವಿ. ವಾಟ್ ಈಸ್ ಪೊಲೀಸ್ ರಿಪೋರ್ಟ್ ಅಂತ ಸೆಕ್ಷನ್ 173 ಕ್ಲಾಸ್ 2 ಅಲ್ಲಿ ನಾವು ನೋಡ್ತೀವಿ. ಅದನ್ನ ಪೊಲೀಸ್ ರಿಪೋರ್ಟ್ ಸೆಕ್ಷನ್ 173 2 ಅಲ್ಲಿ ನೋಡ್ತೀವಿ. ವೇರ್ ವಿಲ್ ಕಮ್ ಅಕ್ರಾಸ್ FIR 154 section 154 of the CrPC amounts to an FIR. I will show you. ಅರ್ಥ ಆಗ್ತಿದ್ಯಾ ಹೊಸಬ್ರು ಅರ್ಥ ಆಗ್ತಿದ್ಯಾ ಛಾಯಾ ಮೇಡಮ್? ನೋಡಿ, FIR which is always recorded under section 154 information in cognizable cases. ಇದು ತುಂಬಾ ಇಂಪಾರ್ಟೆಂಟ್. FIR is not a substantive piece of evidence ಅಂತ ಹೇಳಿ ಅದು ನಿಮಗೆ ಪ್ರಶ್ನೆ ಬರುತ್ತೆ. So it will comes in the civil judges examination also, in the district judges examination also, in viva also there will be a question. It may ask in the viva that how this FIR, whether the FIR is a substantive piece of evidence ಅಂತ ಕೇಳ್ತಾರೆ. Substantive piece of evidence, there are two kinds of law. One law is substantive law and the other law is procedural law. There are two types. Substantive law ಅಂತೀವಿ, procedural law ಅಂತೀವಿ. Substantive law ಅಂತಂದ್ರೆ ಏನು ಅಂದ್ರೆ, substantive law ಅಂತಂದ್ರೆ which gives the complete details, which completes details about the rights of the parties. So ಇಲ್ಲಿ substantive law ಅಂತ ನಾವು the CrPC altogetherly it is a substantive law and also a procedural law which gives the basic idea of the law, which gives the definition part also. At the same time it will express the procedures to be followed by all the stakeholders, all the functionaries of the court ಅಂತ ಕರಿತೀವಿ. All the functionaries of the court ಅಂದ್ರೆ ಪೊಲೀಸ್ ಇರ್ಬೋದು, ಪ್ರಾಸಿಕ್ಯೂಷನ್ ಡಿಪಾರ್ಟ್ಮೆಂಟ್ ಅಥವಾ ಪ್ರಾಸಿಕ್ಯೂಟರ್ಸ್ ಇರ್ಬೋದು, ಅಥವಾ ಅಕ್ಯೂಸ್ಡ್ ಇರ್ಬೋದು, ಅಥವಾ ಜಡ್ಜಸ್ ಇರ್ಬೋದು, ಅಥವಾ ಮ್ಯಾಜಿಸ್ಟ್ರೇಟ್ಸ್ ಇರ್ಬೋದು. ಇವರೆಲ್ಲರನ್ನು ನಾವು ಫಂಕ್ಷನರೀಸ್ ಆಫ್ ದಿ ಕೋಡ್ ಅಂತ ಕರಿತೀವಿ. ಫಂಕ್ಷನರೀಸ್ ಆಫ್ ದಿ ಕೋಡ್ ಅಂತ ಕರಿತೀವಿ. ಇಲ್ಲೂ ಸಹ ನಮ್ಗೆ ಸೆಕ್ಷನ್ 154 ಅಲ್ಲಿ FIR ನ ದಾಖಲೆಯನ್ನ ಮಾಡ್ಕೊಳ್ಳುವಂಥದ್ದು. ಸೊ ಇಷ್ಟು ನಮ್ಗೆ ಚಾಪ್ಟರ್ ನಲ್ಲಿ ಇಂಪಾರ್ಟೆಂಟ್ ಆದ ಕೆಲವೊಂದು ಸಂಗತಿಗಳು. ಚಾಪ್ಟರ್ 2 ಹೋಗೋಣ. ಐ ಆಮ್ ಮೇಕಿಂಗ್ ಅ ಚಾಪ್ಟರ್ ವೈಸ್ ಅನಾಲಿಸಿಸ್. ಇಲ್ಲಿ ಕ್ಲಾಸಸ್ ಆಫ್ ಕ್ರಿಮಿನಲ್ ಕೋಡ್ಸ್ ಅಂತ ಹೇಳ್ತಾರೆ. So how many classes of criminal codes are there? So there are certain categories of criminal codes where at initially will come across magistrate courts at the primary level. Magistrate courts ನವರು primary level ಅಲ್ಲಿ ನಾವು ನೋಡ್ತೀವಿ. Magistrate court ಅಲ್ಲಿ ನಾವು will come across judicial magistrate first class, judicial magistrate second class. About to the judicial magistrate first class and judicial magistrate second class, we will come across the courts of metropolitan areas considered to be chief metropolitan magistrate court, or in district wise will come across judicial magistrate court, chief judicial magistrate CJM court ಅಂತ ಕರೀತಾ ಇರ್ತೀವಿ. chief judicial magistrate courts ಅಥವಾ ಅಡಿಷನಲ್ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಕೋರ್ಟ್ಸ್ ಅಂತ ನೋಡ್ತಾ ಇರ್ತೀವಿ. ತಾಲೂಕ್ ಮಟ್ಟಗಳಲ್ಲಿ ನಾವು ಈ JMFC ಕೋರ್ಟು ಇಲ್ಲ ಅಂತ JMFC JMSC ಅಂತ ನಾವು ಸೆಕೆಂಡ್ ಕ್ಲಾಸ್ ಕೋರ್ಟ್ಗಳು ನೋಡ್ತೀವಿ. ಸೊ ಅದಾದ ನಂತರ ಈಗ ತಾಲೂಕ್ ಮಟ್ಟದಲ್ಲಿ JMFC ಕೋರ್ಟ್ಗಳು ನೋಡ್ತೀವಿ. ಅದರಲ್ಲೇ ನೀವು CJM ಕೋರ್ಟ್ ನ ನೋಡ್ತೀವಿ. ಸೊ ಆ CJM ಕೋರ್ಟ್ ಅಲ್ಲಿ ನಾವು ಅದರಿಂದ ಸ್ವಲ್ಪ ಮೇಲ್ ಬಂದಾಗ ಹೈಯರ್ ಕೋರ್ಟ್ಸ್, CJM ಕೋರ್ಟ್ ಇಂದ ಹೈಯರ್ ಕೋರ್ಟ್ ಯಾವ್ದಾಗಿರುತ್ತೆ ಅಂದ್ರೆ ಸೆಷನ್ ಕೋರ್ಟ್ ಆಗಿರ್ತದೆ. ಸೆಷನ್ ಕೋರ್ಟ್ ಕಿಂತ ದೊಡ್ಡದು ಯಾವ್ದಾಗಿರುತ್ತೆ, ಹೈಕೋರ್ಟ್ ಆಗಿರುತ್ತೆ. ಹೈಕೋರ್ಟ್ ಕಿಂತ ದೊಡ್ಡದು ಸುಪ್ರೀಂ ಕೋರ್ಟ್ ಆಗಿರುತ್ತೆ. ಸೊ ಇದು ಬೇಸಿಕ್ classes of classification of criminal courts which is stipulated under section 6. I will show you section what exactly section 6 means. Besides the high courts and the courts constituted under any law other than this court, there shall be in every state the following classes of criminal courts, namely court of session as the highest court in the district level,
below to that judicial magistrate first class, and in metropolitan area metropolitan magistrates. Judicial magistrate second class, executive magistrate. Tahsildar court anta ನಾವು ಕರಿತೀವಿ. Tahsildar is also an executive magistrate. At the same time, taluk level judicial magistrate second class, you will find out. Above to them judicial magistrate first class, and in metropolitan cities as additional chief metropolitan magistrate court 15th ACMM, 26th ACMM, 29th ACMM ಅಂತ ನಾವು ನೋಡ್ತೀವಿ. ಅಂತ ACMM ಕೋರ್ಟ್ಗಳು ಅಂದ್ರೆ ಏನು? ಅಡಿಷನಲ್ ಚೀಫ್ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ಕೋರ್ಟ್. ಅದಕ್ಕೆಲ್ಲದು ಒಂದು ಪ್ರಿನ್ಸಿಪಲ್ ಕೋರ್ಟ್ ಇರ್ತದೆ, ಪ್ರಿನ್ಸಿಪಲ್ ಕೋರ್ಟ್ ಇರ್ತದೆ. ಹಂಗೇನೆ ಈ ನಗರ ಪ್ರದೇಶಗಳನ್ನು ಬಿಟ್ಟು, ಕಾರ್ಪೊರೇಷನ್ ಏರಿಯಾಗಳನ್ನ ಬಿಟ್ಟು ನಾವು ಬೇರೆ ಜಿಲ್ಲೆಗಳಲ್ಲಿ ನೋಡಿದಾಗ ಅಲ್ಲಿ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಗಳು ಇರ್ತಾರೆ. ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಮತ್ತೆ ಮೆಟ್ರೋಪಾಲಿಟನ್ ಮ್ಯಾಜಿಸ್ಟ್ರೇಟ್ ನವರು ಈಕ್ವಲ್ ಪೀರ್ ಅಂತ ನಾವು ಕರಿತೀವಿ. PEER, ಪೀರ್ ಅಂದ್ರೆ ಈಕ್ವಲ್ ರ್ಯಾಂಕ್ ಅಂತ ಕರಿತೀವಿ. ಸೊ ಅವ್ರಿಗೇನ್ ಪವರ್ಸ್ ಇರುತ್ತೆ ಆ ಪವರ್ಸ್ ಇವ್ರಿಗೂ ಇರುತ್ತೆ. ಅಪ್ ಟು 7 years ವರೆಗೂ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ಅವರು ಪನಿಷ್ಮೆಂಟ್ ಅನ್ನ ಕೊಡಬಹುದು, ವಿಚ್ ಇನ್ಕ್ಲೂಡ್ಸ್ ಸೆಕ್ಷನ್ 498A ಆಫ್ ದಿ IPC. ಏನ್ ನಾವು ಸೆಕ್ಷನ್ 498 IPC ನೋಡ್ತೀವಿ, ಆ ಪ್ರಕರಣಗಳನ್ನು ಸಹ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಫಸ್ಟ್ ಕ್ಲಾಸ್ ನವರು ಹ್ಯಾಂಡಲ್ ಮಾಡ್ತಾರೆ. ಸೊ above 7 years and up to 10 years of imprisonment. ಸೊ ಅವ್ರಿಗೆ ನಾವು ಅಡಿಷನಲ್ ಸೆಷನ್ ಕೋರ್ಟ್ ಅಂತ ನಾವು ಇರುತ್ತೆ, ಅಡಿಷನಲ್ ಸೆಷನ್ ಕೋರ್ಟ್ ಜಡ್ಜ್ ಅದನ್ನ ಕೊಡ್ತಾರೆ. ಸೊ ಓನ್ಲಿ ಪ್ರಿನ್ಸಿಪಲ್ ಡಿಸ್ಟ್ರಿಕ್ಟ್ ಅಂಡ್ ಸೆಷನ್ ಕೋರ್ಟ್ ಜಡ್ಜ್ ಹ್ಯಾಸ್ ಅ ಪವರ್ ಟು ಗಿವ್ ಡೆತ್ ಪನಿಷ್ಮೆಂಟ್. ಈವನ್ ಇಟ್ ಹ್ಯಾಸ್ ಟು ಬಿ ಅಫರ್ಮ್ಡ್ ಬೈ ದಿ ಲೆಟರ್ ಆಫ್ ಕನ್ಫರ್ಮೇಶನ್ ಆಫ್ ದಿ ಹೈಕೋರ್ಟ್. ಹೈಕೋರ್ಟಿನ ಕನ್ಫರ್ಮೇಶನ್ ಲೆಟರ್ ಇಂದ ಒಂದು ಡೆತ್ ಸೆಂಟೆನ್ಸ್ ಸಹ ಡಿಸ್ಟ್ರಿಕ್ಟ್ ಕೋರ್ಟ್ನವ್ರಿಗೆ ಇರುತ್ತೆ, ಸೆಷನ್ ಕೋರ್ಟ್ನವ್ರಿಗೆ ಇರುತ್ತೆ. ಸೊ ಜುಡಿಷಿಯಲ್ ಮ್ಯಾಜಿಸ್ಟ್ರೇಟ್ ಸೆಕೆಂಡ್ ಕ್ಲಾಸ್, ಯು ಹ್ಯಾವ್ ಅ punishment where powers vested with you for less than 3 years, more than 1 year. 1 year punishment ಕೊಡುವಂತ ಪವರ್ಸ್ ಇರುತ್ತೆ. ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ಸ್ ಅಂದ್ರೆ ಅವರು IAS ಗ್ರೇಡ್, KAS ಗ್ರೇಡ್ ಮ್ಯಾಜಿಸ್ಟ್ರೇಟ್ಸ್ ಇರ್ತಾರೆ, ಅಂತವ್ರನ್ನ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್ ಅಂತ ಕರಿತೀವಿ. ನಾವೇನ್ DC ಅಂತ ನೋಡ್ತೀವಲ್ಲ, DC ಡೆಪ್ಟಿ ಕಲೆಕ್ಟರ್ ಇಸ್ ಆಲ್ಸೋ ಎ ಮ್ಯಾಜಿಸ್ಟ್ರೇಟ್. ಹಾಗಾಗಿ ನಾವು DC ಆಫೀಸ್ ಮುಂದೆ ನಾವು ಜಿಲ್ಲಾಧಿಕಾರಿಗಳು ಹಾಗೂ ಜಿಲ್ಲಾ ದಂಡಾಧಿಕಾರಿಗಳು ಅಂತ ಬರ್ತಿರ್ತಾರೆ. ಈಸ್ ಎ ಎಕ್ಸಿಕ್ಯೂಟಿವ್ ಮ್ಯಾಜಿಸ್ಟ್ರೇಟ್. ಹಾಗಾಗಿ ಸೆಕ್ಷನ್ 6 ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಚಾಪ್ಟರ್ 2. ಚಾಪ್ಟರ್ 2 ಅಲ್ಲಿ ಸೆಕ್ಷನ್ 2 ಇಸ್ ಸೆಕ್ಷನ್ 6 ತುಂಬಾ ಇಂಪಾರ್ಟೆಂಟ್. ಅದು ನಿಮಗೆ ಕ್ಲಾಸಿಫಿಕೇಶನ್ ಹೇಳ್ತಾರೆ, ಅದನ್ನ ನೀವು ನೆನಪಲ್ಲಿ ಇಟ್ಕೋಬೇಕು. ಓಕೆ, so yes, chapter 2 where you will come across the hierarchy of the courts, hierarchy of the criminal courts. So section 24 important, please take down section 24, public prosecutors. So powers vested with the public prosecutors is defined under section 24, 25. Note TV. So what section 24 says? ನೋಡಿ, ಸೆಕ್ಷನ್ 24 ಅಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂದ್ರೆ ಯಾರು ಅಂತೆಲ್ಲ ಮೆನ್ಷನ್ ಮಾಡಿದ್ದಾರೆ. ಫಾರ್ ಎವ್ರಿ ಹೈಕೋರ್ಟ್, ದ ಸೆಂಟ್ರಲ್ ಗೌರ್ಮೆಂಟ್ ಆರ್ ದ ಸ್ಟೇಟ್ ಗೌರ್ಮೆಂಟ್ shall after consultation with the high court appoint a public prosecutor and may also appoint one or more additional public prosecutor for conducting in such court any prosecution, appeal or other proceeding on behalf of central government or state government as the case may be. The central government may appoint one or more public prosecutor, ಸರ್ಕಾರಿ ಅಭಿಯೋಜಕರು ಅಂತ ಕರಿತೀವಿ ಇದನ್ನ. ಅಂದ್ರೆ ಸರ್ಕಾರದ ಪರವಾಗಿ ಈ ಪೊಲೀಸ್ನವ್ರು ಹಾಕಿರೋ ಕೇಸ್ ಒಬ್ಬ ಪೊಲೀಸ್ನವ್ರು ಬೇಕಲ್ಲ, ಈ ಪೊಲೀಸ್ನವ್ರು FIR ಹಾಕ್ತಾನೆ, ಪೊಲೀಸ್ನವ್ರು FIR ಹಾಕ್ಬಿಟ್ಟು ಪೊಲೀಸರೇ ಬಂದ್ಬಿಟ್ಟು ಕೋರ್ಟ್ ವಾದ ಮಾಡಕ್ಕಾಗತ್ತಾ? ಮಾಡಕ್ಕಾಗಲ್ಲ. ಪೊಲೀಸ್ನವ್ರು ಯಾರು ಅಂತ ಪ್ರಶ್ನೆ ಬಂದ್ರೆ, ಪೊಲೀಸ್ನವರು ದೇ ಆರ್ ದಿ ಏಜೆಂಟ್ಸ್ ಆಫ್ ದಿ ಸ್ಟೇಟ್. ಸ್ಟೇಟ್ ಆಗಿದ್ದಾಗ ಏಜೆಂಟ್ಗೆ ಒಬ್ಬ ಸ್ಟೇಟ್ ಏನು ಅವನು ಪೊಲೀಸ್ ಅನ್ನೋನು ಏಜೆಂಟ್ ಏನು ಸ್ಟೇಟಿನ ಏಜೆಂಟ್ ಅನ್ನೋ ಸಂದರ್ಭದಲ್ಲಿ ಸ್ಟೇಟ್ ಪರವಾಗಿ ಒಬ್ಬ ವಕೀಲರನ್ನ ಅಪಾಯಿಂಟ್ ಮಾಡ್ತಾರೆ. ಆ ವಕೀಲನೇ ಪಬ್ಲಿಕ್ ಪ್ರಾಸಿಕ್ಯೂಟರು. ಅವನು ಸ್ಟೇಟ್ ಪರವಾಗಿ ನಿಂತಿರ್ತಾನೆ. ಈಗ ನಾನೊಂದು ಕಂಪ್ನಿ ನಡೆಸ್ತಾ ಇರ್ತೀನಿ. ಈಗ ನಾನು ಕಂಪ್ನಿ ನಡೆಸ್ತಾ ಇರ್ಬೇಕಾದ್ರೆ ನಾನೊಬ್ಬ CEO. ಕಂಪ್ನಿ ಮೇಲೆ ಯಾರಾದ್ರೂ ಕೇಸ್ ಹಾಕಿದ್ರೆ
ನಾನೇನ್ ಮಾಡ್ತೀನಿ, ನಾನೇ ಹೋಗಿ ವಾದ ಮಾಡ್ಲಿಕ್ಕೆ ಆಗಲ್ಲ, ನಾನೊಬ್ಬ ಅಡ್ವೊಕೇಟ್ ಅಪಾಯಿಂಟ್ ಮಾಡ್ತೀನಲ್ವಾ. ಹಾಗೇನೆ ನಾನು ಒಂದು ಸರ್ಕಾರ ಅಂತ ತಗೊಂಡಾಗ ಸೊ ಸರ್ಕಾರದ ಪರವಾಗಿ ಒಬ್ಬ ಅಡ್ವೊಕೇಟ್ ಇರ್ತಾರೆ, ಅವ್ರನ್ನ ನಾವು ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರಿತೀವಿ. ಸೊ ಇಲ್ಲಿ ಪೊಲೀಸನು ಕಳ್ಳನ ಹಿಡ್ಕೊಂಡ್ ಬರ್ತಾನೆ, ಕಳ್ಳನ ಮೇಲೆ ಒಂದು FIR ಮಾಡ್ತಾನೆ, ಕೋರ್ಟ್ ಕಳಿಸ್ತಾನೆ. ಕೋರ್ಟ್ ಅಲ್ಲಿ ಸರ್ಕಾರದ ಪರವಾಗಿ ಒಬ್ಬ ಅಡ್ವೊಕೇಟ್ ಇರ್ತಾನೆ, ಆ ಅಡ್ವೊಕೇಟ್ ನ ನಾವು ಸರ್ಕಾರಿ ಅಭಿಯೋಜಕರು ಅಥವಾ ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಂತ ಕರಿತೀವಿ. ಸೆಕ್ಷನ್ 24 ಇಸ್ ವೆರಿ ಇಂಪಾರ್ಟೆಂಟ್. ಅದರಲ್ಲಿ ನಿಮಗೆ ವಿಲ್ ಕಮ್ ಅಕ್ರಾಸ್ ಎವ್ರಿ ಡೀಟೇಲ್ಸ್, ಈಗ ಅಪಾಯಿಂಟ್ ಮಾಡ್ತಾರೆ ಅಂತೆಲ್ಲ ಇದೆ. ಇದು ನಾವು ಚಾಪ್ಟರ್ 2 ಅಡಿಯಲ್ಲಿ ನೋಡುವಂತದ್ದು. ಫಾರ್ ದಿ ಪರ್ಪಸ್ ಆಫ್ ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿನೇಷನ್, ಕೋರ್ಟ್ ಆಫ್ ಸೆಷನ್, ಸೆಕ್ಷನ್ 9 ಇಸ್ ಇಂಪಾರ್ಟೆಂಟ್. ಕೋರ್ಟ್ ಆಫ್ ಸೆಷನ್ ಅಂತ ಇದೆ, ಅದು ಇಂಪಾರ್ಟೆಂಟ್. ಸೆಕ್ಷನ್ 9 ನೋಡ್ಕೊಳ್ಳಿ. ಚಾಪ್ಟರ್ 3 ಪವರ್ ಆಫ್ ದಿ ಕೋರ್ಟ್ಸ್ ಅಂತ ಇದೆ. ಇದರಲ್ಲಿ ನಿಮಗೆ ವಿಲ್ ಕಮ್ ಅಕ್ರಾಸ್ ದ ಪವರ್ ಆಫ್ ದಿ ಕೋರ್ಟ್ಸ್. ಸೆಕ್ಷನ್ 26 ಕೋರ್ಟ್ ಬೈ ವಿಚ್ ಅಫೆನ್ಸಸ್ ಆರ್ ಟ್ರಯಬಲ್ ಅಂತ ಇದೆ. ಸೆಕ್ಷನ್ 27 jurisdiction in the case of juveniles. Section 26 we discuss about which are those offenses to be tried by which courts ಅಂತ ಹೇಳಿ, ಯಾವ ಕೋರ್ಟ್ಗಳು ಯಾವ ಅಫೆನ್ಸ್ ನ ಟ್ರೈ ಮಾಡ್ತವೆ ಅಂತ. ಲೆಟ್ ಮಿ ಚೆಕ್ ಸೆಕ್ಷನ್ 26. ನೋಡಿ, subject to other provision of the code, any offense under the IPC may be tried by High Court, may be tried by Court of Session or any other court by which such offense is shown in the first schedule to be triable. ಯಾವುದೇ ಅಫೆನ್ಸ್ ಗಳನ್ನ ಮಾಡಿದಂತ ಸಂದರ್ಭದಲ್ಲಿ IPC ಅಡಿಯಲ್ಲಿ ಹೈಕೋರ್ಟು, ಸೆಷನ್ ಕೋರ್ಟು ಮತ್ತೆ ಫಸ್ಟ್ ಶೆಡ್ಯೂಲ್ ಆಫ್ ದಿ CrPC ಅಲ್ಲಿ ತೋರಿಸಿರೋಂತ ಕೋರ್ಟ್ ಗಳಲ್ಲಿ ಅಫೆನ್ಸ್ ಗಳನ್ನ ವಿಚಾರಣೆಯನ್ನ ಮಾಡಬಹುದು ಅಂತ ಹೇಳ್ತಾರೆ. ಎನಿ ಅಫೆನ್ಸ್ ಅಂಡರ್ ಎನಿ ಅದರ್ ಲಾ shall any court is mentioned in this behalf is such law be tried by such court and when no court is so mentioned may be tried by. ಯಾವುದೇ ಒಂದು ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನಲ್ಲಿ ಅಥವಾ ಶೆಡ್ಯೂಲ್ ನಲ್ಲಿ ತೋರ್ಸೇ ಇಲ್ಲ ಇದು ಯಾವ ಕೋರ್ಟ್ ಮುಂದೆ ಟ್ರೈ ಮಾಡ್ಬೇಕಪ್ಪ ಅಂತ ಅಂತ ಸಂದರ್ಭದಲ್ಲಿ ಇಟ್ ಮೇ ಬಿ ಟ್ರೈಡ್ ಬೈ ಹೈ ಕೋರ್ಟ್ ಆರ್ ಎನಿ ಅದರ್ ಕೋರ್ಟ್ ಬೈ ವಿಚ್ ಸಚ್ ಅಫೆನ್ಸ್ is shown in the first schedule are to be triable. ಆಯ್ತಾ? ಸೊ ಟ್ರೈ ಹೈಕೋರ್ಟ್ ಇಲ್ಲ ಯಾವುದೇ ಕೋರ್ಟ್ ಶೆಡ್ಯೂಲ್ ನಲ್ಲಿ ತೋರಿಸಿರೋಂಥದ್ದು, ಶೆಡ್ಯೂಲ್ ನಲ್ಲೂ ತೋರಿಸಿಲ್ಲ ಅಂದಾಗ ಹೈಕೋರ್ಟ್ ನವರು ಅದನ್ನ ಡಿಸೈಡ್ ಮಾಡ್ಬೇಕಾಗುತ್ತೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೊ ದಿಸ್ ಈಸ್ ಚಾಪ್ಟರ್ 2. ಚಾಪ್ಟರ್ 3 ಅಲ್ಲಿ ಸೆಕ್ಷನ್ 26 which is very important. Section 27 juveniles court ಅಂತ ಮಾಡಿರ್ತಾರೆ. ಸೊ ಹಿಯರ್ ಜುವೆನೈಲ್ ಕೋರ್ಟ್ ಗೆ ಜುವೆನೈಲ್ ಜಸ್ಟಿಸ್ ಆಕ್ಟ್, ಜುವೆನೈಲ್ ಜಸ್ಟಿಸ್ ಪ್ರೊಟೆಕ್ಷನ್ ಆಕ್ಟ್ ಅಂತಾನೆ ಇದೆ ಸೆಪರೇಟ್. ಅದರ ಅಡಿಯಲ್ಲಿ jurisdiction ಅನ್ನ ಕೊಡ್ತಾರೆ. ಸೊ ಇದು ಇಂಪಾರ್ಟೆಂಟ್. Section 35 is important. Powers of judges and magistrate exercisable by their successors in office ಅಂತ ಇದೆ. ಅಂದ್ರೆ ಜಡ್ಜಸ್ ಮತ್ತೆ ಮ್ಯಾಜಿಸ್ಟ್ರೇಟ್ ಅವ್ರದ್ದು ಪವರ್ಸ್, ಈಗ ಏನು ಒಬ್ಬ ಜಡ್ಜು ಆಲ್ರೆಡಿ ಇದ್ದು ಅವನು ರಿಟೈರ್ಡ್ ಆಗಿ ಹೋಗುವಂತ ಸಂದರ್ಭದಲ್ಲಿ ಅವನ ಪವರ್ಸ್ ಗಳು ಹಾಗೆ ಉಳ್ಕೋತಾವ ಅಥವಾ ಅದು ಮತ್ತೆ ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಆಗುತ್ತಾ, ಅದೆಲ್ಲವೂ ಸಹ ಉಲ್ಲೇಖವನ್ನ ಕೊಟ್ಟಿದ್ದಾರೆ. ಸೆಕ್ಷನ್ 35 ಪವರ್ಸ್ ಆಫ್ ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ ಎಕ್ಸರ್ಸೈಸಬಲ್ ಬೈ ದೇರ್ ಸಕ್ಸೆಸರ್ಸ್ ಇನ್ ಆಫೀಸ್. ಸಕ್ಸೆಸರ್ಸ್ ಅಂದ್ರೆ ಯಾರು? ಮುಂದಿನ ಪೀಳಿಗೆಯವರು, ಮುಂದಿನವರು ಅಂತ ಹೇಳ್ತೀವಿ ನಾವು. ಸೊ ಅವ್ರ ವಿಚಾರವಾಗಿ ಸೆಕ್ಷನ್ 35 ಹೇಳಿದೆ. ಸೆಕ್ಷನ್ 4A ಪವರ್ ಆಫ್ ಸುಪೀರಿಯರ್ ಆಫೀಸರ್ ಆಫ್ ಪೊಲೀಸ್. ಸೆಕ್ಷನ್ 36 ಇಂಪಾರ್ಟೆಂಟ್. CrPC ಅಡಿಯಲ್ಲಿ ಪೊಲೀಸ್ ಆಫೀಸರ್ಸ್ ಪವರ್ಸ್ ಮೆನ್ಷನ್ ಹೇಳಿದ್ದಾರೆ, ಮ್ಯಾಜಿಸ್ಟ್ರೇಟ್ ಅವ್ರ ಪವರ್ ಹೇಳಿದ್ದಾರೆ, ಜಡ್ಜಸ್ ಅವ್ರ ಪವರ್ ಹೇಳಿದ್ದಾರೆ, ಅಕ್ಯೂಸ್ಡ್ ಏನೋ ಒಂದು ರೈಟ್ಸ್ ಇದೆ ಅದನ್ನ ಮೆನ್ಷನ್ ಮಾಡಿದ್ದಾರೆ, ಪ್ರಾಸಿಕ್ಯೂಟರ್ಸ್ ಅವ್ರದ್ದು ಹೇಗ್ ನಡೆಸ್ಬೇಕು ಅಂತ ಹೇಳಿದ್ದಾರೆ, ಜಡ್ಜಸ್ ಅಂಡ್ ಮ್ಯಾಜಿಸ್ಟ್ರೇಟ್ ಅವ್ರು ನೀವು ಹೆಂಗ್ ಕೇಸ್ ನಡೆಸಬೇಕು ಅಂತ ಹೇಳಿದ್ದಾರೆ. ಸೊ ಹಂಗಾಗಿ ಆಲ್ ಟುಗೆದರ್ಲಿ ಇಟ್ ಇಸ್ ದಿ ಕಂಪೈಲೇಷನ್ ಆಫ್ ಆಲ್ ದ ಲಾಸ್ ವಿಚ್ ಇಸ್ ಪರ್ಟೈನಿಂಗ್ ಟು ಈಚ್ ಅಂಡ್ ಎವ್ರಿಬಡಿ who are the stakeholders in the administration of criminal justice. So hangagi this CrPC amounts to a criminal manual
or it amounts to a kind of a user manual for all the persons. So ಇಲ್ಲಿ powers of the superior powers of the police, chapter 4A. Are you there, madam? ಇದ್ದೀರಾ? ಕೇಳಿಸ್ತಾ ಇದ್ದೀರಾ? Yes, sir. Okay. So chapter 4A ಅಲ್ಲಿ section 36 ಅಲ್ಲಿ powers ಆಯ್ತು. A2 ಮ್ಯಾಜಿಸ್ಟ್ರೇಟ್ ಪಬ್ಲಿಕ್ ನವರು ಸಹ ಮ್ಯಾಜಿಸ್ಟ್ರೇಟ್ ನವರು ಮತ್ತು ಪೊಲೀಸ್ ನವರಿಗೆ ಹೇಗೆಲ್ಲ ಹೆಲ್ಪ್ ಮಾಡಬೇಕು ಅನ್ನೋದು ಸಹ ಮೆನ್ಷನ್ ಆಗಿದೆ 37 ಅಲ್ಲಿ. ಸೊ ಅದನ್ನ ನೀವು ನೋಡ್ಕೊಳ್ಳಿ. ಅರೆಸ್ಟ್ ಆಫ್ ಪರ್ಸನ್ ನೋಡಿ ಚಾಪ್ಟರ್ 4B ಅಲ್ಲಿ ವಿಲ್ ಕಮ್ ಅಕ್ರಾಸ್ section 37 important, 38 is important, 39 is important. section 39 ನೋಡಿ ಪಬ್ಲಿಕ್ ಟು ಗಿವ್ ಇನ್ಫಾರ್ಮೇಶನ್ ಆಫ್ ಸರ್ಟನ್ ಅಫೆನ್ಸಸ್. ಕೆಲವೊಂದು ಅಫೆನ್ಸ್ ಗಳಲ್ಲಿ ಪಬ್ಲಿಕ್ ನವರು ಹೇಗೆ ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಚಾಪ್ಟರ್ 5 ಅರೆಸ್ಟ್ ಆಫ್ ಪರ್ಸನ್ಸ್ ತುಂಬಾ ಇಂಪಾರ್ಟೆಂಟ್. ಸೆಕ್ಷನ್ 41A ಅನ್ನ ನೋಡ್ಕೋಬೇಕು. ವೆನ್ ಪೊಲೀಸ್ ಮೇ ಅರೆಸ್ಟ್ ವಿತೌಟ್ ವಾರೆಂಟ್, ಯಾವ ಸಂದರ್ಭದಲ್ಲಿ ಪೊಲೀಸ್ನವರು ವಾರೆಂಟ್ ಇಲ್ದಲೆ ಅರೆಸ್ಟ್ ಅನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಗ್ರೌಂಡ್ಸ್ ನಾವು ಇಂಪಾರ್ಟೆಂಟ್ ಇದೆ ಇಲ್ಲಿ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅಂತ ಹೇಳಿ. ಈಗ ಈಗೇನು ತುಂಬಾ ವರದಕ್ಷಿಣೆ ಕಿರುಕುಳ ಮತ್ತು ಹೆಣ್ಣಿನ ಮೇಲೆ ದೌರ್ಜನ್ಯ ಮಾಡ್ತಾ ಇರೋದ್ರಿಂದ ಸಾಕಷ್ಟು ಜಿನೈನ್ ಕಂಪ್ಲೇಂಟ್ಸ್ ಬರ್ತಾ ಇದೆ ಮತ್ತು ಕೆಲವೊಂದು ಫಾಲ್ಸ್ ಕಂಪ್ಲೇಂಟ್ಸ್ ಇರುತ್ತೆ. ಅಂತ ಸಂದರ್ಭದಲ್ಲಿ ನೀವು ಫ್ಯಾಮಿಲಿ ಕೇಸ್ಗಳಲ್ಲಿ ಮೊದಲು ಒಂದು ಎಂಕ್ವೈರಿಯನ್ನ ಕಂಡಕ್ಟ್ ಮಾಡಿ ಆಮೇಲೆ ಅರೆಸ್ಟ್ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನವರು ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅನ್ನೋ ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಅವ್ರು ಏನಂತ ಹೇಳ್ತಾರೆ ಅಂದ್ರೆ, ಪೊಲೀಸ್ನವ್ರಿಗೆ ಗೈಡ್ಲೈನ್ಸ್ ಗಳನ್ನ ಡೈರೆಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ನೀವು ಅರೆಸ್ಟ್ ಮಾಡ್ಬೇಕಾದ್ರೆ ಸೆಕ್ಷನ್ 41A ಅಲ್ಲಿ ನೋಟಿಸ್ ಅನ್ನ ಕೊಡ್ಬೇಕು, ಅವ್ರಿಗೆ ಟೈಮ್ ಅನ್ನ ಕೊಡ್ಬೇಕು. ಟೈಮ್ ಅನ್ನ ಕೊಟ್ಟಿ ಆಮೇಲೆ ತಿಳಿಸಿ ಒಂದು ಎಂಕ್ವೈರಿಯನ್ನ ಕಂಡಕ್ಟ್ ಅನ್ನ ಮಾಡಿ ಅಲ್ಲಿ ಅವ್ರ ಅವಶ್ಯಕತೆ ಇದೆ ಅಂದಾಗ ಅವಾಗ ಕಸ್ಟಡಿಗೆ ತಗೋಬೇಕು. ಇಲ್ಲ ಅಂದ್ರೆ ಅವ್ರನ್ನ ಅರೆಸ್ಟ್ ಮಾಡಬಾರ್ದು, ಅವ್ರಿಗೆ ಒಂದು ಬೇಲ್ ತಗೊಳಕ್ ಒಂದು ಅವಕಾಶವನ್ನ ಕೊಡ್ಬೇಕು ಅಂತ ಸುಪ್ರೀಂ ಕೋರ್ಟ್ ನಿರ್ದೇಶನವನ್ನ ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅನ್ನಕ್ಕೆ ಪ್ರಕರಣದಲ್ಲಿ ಹೇಳಲಾಗಿದೆ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅದನ್ನ ತಮ್ಮಗ್ ನಾನು ಕಳಿಸ್ಕೊಡ್ತೀನಿ, ಅದನ್ನ ಓದ್ಕೊಬೇಕು, ಅದರದೇ ಆದಂತ ಮಾಡ್ಕೋಬೇಕಾಗತ್ತೆ. ನೋಡಿ ಸೆಕ್ಷನ್ 41 ಇದರಲ್ಲಿ ಐ ವಿಲ್ ಗೋ ವಿತ್ ಸೆಕ್ಷನ್ 41 ಆಫ್ ದಿ CrPC. ನೋಡಿ ಸೆಕ್ಷನ್ 41 ಕ್ಲಾಸ್ 1 ಸಬ್ ಕ್ಲಾಸ್ A ಅಂತ ಇದೆ ನೋಡಿ. Any officer, any police officer may, without an order from a magistrate and without a warrant, arrest any person who has been concerned in any cognizable offence or against whom a reasonable complaint has been made or credible information has been received or a reasonable suspicion exists of his having been so concerned. ಸೆಕ್ಷನ್ 41A ಅಲ್ಲಿ ಒಂದು ನೋಟಿಸ್ ಅನ್ನ ಕಳಿಸಿ ಅಂತ ಹೇಳ್ತಾರೆ.
ಸೊ ಆ ನೋಟಿಸ್ ಅಡಿಯಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಪೊಲೀಸ್ನವ್ರಿಗೆ ಬಂದಿದ್ದ ಪಕ್ಷದಲ್ಲಿ ಒಂದು ರೀಸನಬಲ್ ಕಂಪ್ಲೇಂಟ್ ಬಂದ್ರೆ, ಅದು ಕ್ರೆಡಿಬಲ್ ಇನ್ಫಾರ್ಮೇಶನ್ ರಿಸೀವ್ ಮಾಡಿದ್ರೆ, ಒಂದು ರೀಸನಬಲ್ ಸಸ್ಪಿಷನ್ ಎಕ್ಸಿಸ್ಟ್ ಆದ್ರೆ 41A ಅಡಿಯಲ್ಲಿ ನೋಟಿಸ್ ಅನ್ನ ಕೊಟ್ಬಿಟ್ಟು ತದನಂತರ ಮುಂದುವರಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಸೆಕ್ಷನ್ 41 ವೆನ್ ಪೊಲೀಸ್ ಆಫೀಸರ್ ಮೇ ಅರೆಸ್ಟ್ ವಿತೌಟ್ ವಾರೆಂಟ್ ಅನ್ನ ತುಂಬಾ ಇಂಪಾರ್ಟೆಂಟ್ ಆಗಿ ತಗೊಳ್ಬೇಕಾಗುತ್ತೆ. ಸೆಕ್ಷನ್ 41A CRPC 41A of the CRPC. Section 41A. Section 41A. Who commits in the presence of a police officer a cognizable offense. Right? Any police officer may without an order from magistrate and without a warrant arrest any person who commits in the presence of police officer a cognizable offense ಅಂತ ಹೇಳ್ತಾರೆ ಅದನ್ನ. ಓಕೆ, AB ಅರೆಸ್ಟ್ ಆಫ್ ಪರ್ಸನ್ 41A ಅಲ್ಲಿ ನೋಟಿಸ್ ಅನ್ನ ಕೊಡಬೇಕು. 41A ನೋಡಿ, 41 ಆದ್ಮೇಲೆ 41A ಅಂತ ಒಂದು ಇನ್ಸರ್ಟ್ ಮಾಡಿದ್ದಾರೆ ನಿಮ್ಗೆ. 41A, let us see 41A. ನೋಡಿ ಇದ್ರಲ್ಲಿ ಇಲ್ಲ, ಇದು ಹಳೆ ಆಕ್ಟ್ ಇದು, ಹಾಗಾಗಿ ಇದ್ರಲ್ಲಿ ಇಲ್ಲ. 41A ಅಂತ ಹೇಳಿದರೆ ನಿಮ್ಗೆ ಪುಸ್ತಕದಲ್ಲಿ ಸಿಗುತ್ತೆ ನೋಡಿ. ಒಂದು ಹೊಸದೊಂದು ಪುಸ್ತಕವನ್ನ ತಗೊಳ್ಳಿ, ಒಂದು ಕ್ರಿಮಿನಲ್ ಮ್ಯಾನ್ಯುಯಲ್ ಪುಸ್ತಕನ ತಗೊಂಡು, ಅಥವಾ ಕ್ರಿಮಿನಲ್ ಮೇಜರ್ ಆಕ್ಟ್ಸ್ ಅಂತ ಚಿಕ್ಕ ಬುಕ್ ಇದು ನಿಮ್ಗೆ ಪಾಕೆಟ್ ತುಂಬಾ ಈಸಿಯಾಗಿ ಇದೆ. ಇದರಲ್ಲಿ ಏನಂತ ಹೇಳ್ತಾರೆ ಅಂದ್ರೆ 41A ಅಡಿಯಲ್ಲಿ 41A, ಸೊ ವಿಚ್ ವಾಸ್ ಹ್ಯಾಪನ್ ಇನ್ ದಿಸ್ CRPC ಅಮೆಂಡ್ಮೆಂಟ್ ಆಕ್ಟ್ 2008 ಅಲ್ಲಿ ಒಂದು ಅಮೆಂಡ್ಮೆಂಟ್ ಆಗುತ್ತೆ. ಅವಾಗ ಅದನ್ನ ಇಂಟ್ರೊಡ್ಯೂಸ್ ಮಾಡಿತ್ತು ಕ್ಲಾಸ್ ಅನ್ನ 41A ನ. ಅದ್ರಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ದ ಪೊಲೀಸ್ ಆಫೀಸರ್ ಶಲ್ ಇನ್ ಆಲ್ ಕೇಸಸ್ ವೇರ್ ದ ಅರೆಸ್ಟ್ ಆಫ್ ಎ ಪರ್ಸನ್ is not required under the provision of subsection 1 of section 41. Subsection 1 of 41 ಅಡಿಯಲ್ಲಿ ಎಲ್ಲಾ ಕೇಸಲ್ಲೂ ಪೊಲೀಸ್ ಅವರಿಗೆ ಅಕ್ಯೂಸ್ಡ್ ಬೇಕಾಗಲ್ಲ. The police officer shall in all cases where the arrest of a person is not required under the provisions of subsection 1 of section 41 issue a notice directing the person against whom a reasonable complaint has been made or credible information has been received or a reasonable suspicion exists that he has committed a cognizable offense and to appear before him or at such other place as may be specified in the notice. ನೀವು ಇಂಥ ಒಂದು ತಾರೀಕಿನಂದು ನಮ್ಮ ಮುಂದೆ ತಾವು ಹಾಜರಾಗಬೇಕು, ಈ ತರ ಒಂದು ವ್ಯಕ್ತಿಯವರು ನಿಮ್ಮ ಮೇಲೆ ಕಂಪ್ಲೇಂಟ್ ಅನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ನೀವು ಒಂದು ನೋಟಿಸ್ ಅನ್ನ, ಪೊಲೀಸ್ ನೋಟಿಸ್ ಅನ್ನ ಕೊಡ್ಬೇಕಾಗುತ್ತೆ 41A ಅಡಿಯಲ್ಲಿ. ರೀಸನಬಲ್ ಸಸ್ಪಿಷನ್ ಇದೆ ನಿಮ್ಮ ಮೇಲೆ, ಬಂದು ನಮ್ಮನ್ನು ಭೇಟಿಯಾಗಿ ಇಂಥ ದಿವಸ ಅಂತ ಹೇಳಿ ನೋಟಿಸ್ ಅನ್ನ ಕೊಡ್ತಾರೆ. Where such a notice is issued to any person, it shall be the duty of that person to comply with the terms of the notice. ನೋಟಿಸ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ನೋಟಿಸ್ ನ ರಿಸೀವ್ ಮಾಡಿ ಅದನ್ನ ನೋಟಿಸ್ ಅಲ್ಲಿ ಇರೋದನ್ನ ಅದನ್ನ ಬಂದು ಕಾಣುವಂಥದ್ದು, ಅದು ಇಟ್ ಇಸ್ ದ ಡ್ಯೂಟಿ ಆಫ್ ದಿ ಏನು ಅಕ್ಯೂಸ್ಡ್ ಪರ್ಸನ್ ಆಗಿರುತ್ತೆ. Where such person complies and continues to comply with the notice, he shall not be arrested in respect of the offence or referred to in the notice unless for reasons to be recorded the police officer is of the opinion that he ought to be arrested. ಒಂದು ವೇಳೆ ನೋಟಿಸ್ ಅನ್ನ ಪೊಲೀಸ್ನವ್ರು ಕಳಿಸಿದ್ರು, 41A ನೋಟಿಸ್ ಅನ್ನ ಕಳಿಸಿದ್ರು, ನೀವು ನೋಟಿಸ್ ಇಂಥ ದಿವಸ ಬರ್ಬೇಕು ಅಂತ ಹೇಳಿದ್ರು, ಇಂಥ ದಿವಸ ನೀವು ಹೋಗ್ಲಿಲ್ಲ ಅಂತ ಸಂದರ್ಭದಲ್ಲಿ ಸೆಕ್ಷನ್ 41A ಸಬ್ ಕ್ಲಾಸ್ 3 ಅಡಿಯಲ್ಲಿ ಅರೆಸ್ಟ್ ಅನ್ನ ಮಾಡ್ತಾರೆ ನೋಡಿ. He shall not be arrested where such person complies and continues to comply. ಆಯ್ತು ಸ್ವಾಮಿ, ನೀವು ಯಾವಾಗ ನೋಟಿಸ್ ಅನ್ನ ಕೊಡ್ತೀರೋ ನಾನು ಎಲ್ಲ ಬಂದು ಉತ್ತರವನ್ನ ಕೊಡ್ತೀನಿ, ನೀವು ಯಾವಾಗ ಕರಿತೀರೋ ಅವಾಗ ನಾನು ಬಂದು ನಿಮ್ಮ ಮುಂದೆ ಹಾಜರಾಗ್ತೀನಿ ಅಂತ ಕೋಪರೇಷನ್ ಕೊಡ್ತಾ ಇದ್ರೆ ಪೊಲೀಸರು ಅರೆಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬಿಡುತ್ತೆ. Where such person complies and continues to comply with the notice, he shall not be arrested in respect of the offence referred to in the notice unless for reasons to be recorded. ಇನ್ನು ಅರೆಸ್ಟ್ ಮಾಡ್ಲೇಬೇಕು, ಅವನು ಹ್ಯಾಬಿಚುವಲ್ ಅಫೆಂಡರ್ ಇದ್ದಾನೆ, ಪದೇ ಪದೇ ಈ ತಪ್ಪನ್ನು ಮಾಡ್ಕೊಂಡ್ ಬಂದೇನೆ, ಪದೇ ಪದೇ ಕಂಪ್ಲೇಂಟ್ ಆಗ್ತಾ ಇದೆ ಅಂತ ಅವ್ರಿಗೆ ಅನಿಸಿದ್ರೆ ಅಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ಒಂದ್ ವೇಳೆ ಏನೂ ಇಲ್ದಲೇ ಇದ್ರೆ ಅರೆಸ್ಟ್ ಮಾಡ್ಬೇಕು, ಯಾವುದೋ ಒಂದು ಕಾರಣದಿಂದ ಅರೆಸ್ಟ್ ಮಾಡ್ಬೇಕು ಅಂತ ಸಂದರ್ಭದಲ್ಲಿ ರೀಸನ್ಸ್ ಅನ್ನ ರೆಕಾರ್ಡ್ ಮಾಡ್ಬೇಕಾಗುತ್ತೆ. ಪೊಲೀಸ್ ಅವರಿಗೆ ಒಪಿನಿಯನ್ ದಟ್ ಯು ಹ್ಯಾವ್ ಟು ಬಿ, ಅವನ್ನ ಅರೆಸ್ಟ್ ಮಾಡ್ಲೇಬೇಕು ಅಂತೇಳಿ ಅರೆಸ್ಟ್ ಮಾಡ್ಬಿಡ್ತಾರೆ.
where such person at any time fails to comply with the terms of the notice or is unwilling to identify himself, the police officer may subject to such orders as may have been passed by a competent court in this behalf, arrest him for the offense mentioned in the notice. ಒಂದು ವೇಳೆ ಅವನು ನೋಟಿಸ್ಗೆ ಯಾವುದೇ ಒಂದು ಜವಾಬನ್ನ ಕೊಡದಲೆ, ಯಾವುದೇ ಒಂದು ಅವನು ಬರ್ದಲೇ ಇದ್ದ ಪಕ್ಷದಲ್ಲಿ, where such person at any time fails to comply with the terms of the notice or is unwilling to identify himself, ಅವನು ತನ್ನ ಐಡೆಂಟಿಟಿಯನ್ನ ತೋರಿಸ್ಕೊಳ್ಳೋದಕ್ಕೆ ಇಷ್ಟಪಡ್ತಾ ಇಲ್ಲ, ಅಂತ ಸಂದರ್ಭದಲ್ಲಿ ಕೋರ್ಟ್ನವರು ಪೊಲೀಸ್ನವ್ರು ಏನ್ ಮಾಡಬಹುದು ಅಂದ್ರೆ ಕೋರ್ಟ್ ಪರ್ಮಿಷನ್ ತಗೋಬಹುದು. ನೋಡಿ, ಈ ತರ ಪರ್ಮಿಷನ್ ಅನ್ನ ಒಂದು ಕೋರ್ಟ್ ಒಂದು ನೋಟಿಫೈ ಮಾಡಿ, the police officer may subject to such orders as may have been passed by a competent court in this behalf, arrest him for the offense mentioned in the notice. ನೋಟಿಸ್ ಅಲ್ಲಿ ಇಂತ ಒಂದು ಅಪರಾಧವನ್ನ ನೀವು ಮಾಡಿದಿರಂತೆ, ನಾವು ಎನ್ಕ್ವೈರಿ ಮಾಡ್ಬೇಕು ಬನ್ರಿ ಅಂತ ಕರೆದಿರ್ತಾರೆ ಪೊಲೀಸರು. ಅವ್ರು ಕರೆದಿರೋದಕ್ಕೆ ನಾವು ಹೋಗ್ಬೇಕಾಗತ್ತೆ. ಹೋಗಿಲ್ಲ ಅಂತಂದ್ರೆ ಅದು ತಪ್ಪಾಗ್ಬಿಡುತ್ತೆ. ಇಮಿಡಿಯೇಟ್ ಆಗಿ ಪೊಲೀಸ್ನವರು ಮ್ಯಾಜಿಸ್ಟ್ರೇಟ್ ಆರ್ಡರ್ ನ ಮಾಡಿಸ್ಕೊಂಡು ಅರೆಸ್ಟ್ ಮಾಡುವಂತ ಸಾಧ್ಯತೆ ಇರುತ್ತೆ. ಅರ್ನೇಶ್ ಕುಮಾರ್ ವರ್ಸಸ್ ಸ್ಟೇಟ್ ಆಫ್ ಬಿಹಾರ್ ಅನ್ನೋ ಕೇಸಲ್ಲಿ ಏನು 41A ನೋಟಿಸ್ ಕಂಪಲ್ಸರಿ ಅನ್ನ ಮಾಡಿದ್ದಾರೆ. ನೀವು ಕಂಪಲ್ಸರಿ ನೋಟಿಸ್ ನ ಕಳಿಸ್ಲೇಬೇಕು. ಯಾವ ಸಂದರ್ಭದಲ್ಲಿ ಕಂಪಲ್ಸರಿ ನೋಟಿಸ್ ಕಳಿಸ್ಬೇಕು ಅಂದ್ರೆ 498 ಪ್ರಕರಣದಲ್ಲಿ ಒಂದು ಹೆಂಡತಿ ತನ್ನ ಗಂಡ ಹಾಗೂ ಗಂಡನ ಮನೆಯವರ ಮೇಲೆ ಒಂದು ಕಂಪ್ಲೇಂಟ್ ಅನ್ನ ಕೊಟ್ಟಂತ ಸಂದರ್ಭದಲ್ಲಿ ಅಂತ ಪ್ರಕರಣಗಳಲ್ಲಿ ಮಾತ್ರ 41A ನೋಟಿಸ್ ಅನ್ನ ಕೊಡ್ಬೇಕಾಗತ್ತೆ. ಬೇರೆ ಪ್ರಕರಣಗಳಲ್ಲಿ ಹಾಗೆ ಪೊಲೀಸ್ನವರು ಆಕ್ಷನ್ ತಗೋತಾರೆ. ಈಗ ಥೆಫ್ಟ್ ಆಯ್ತು, ಒಂದು ರಾಬರಿ ಮಾಡಿದ್ರು, ಮತ್ತೆ ಇನ್ನೊಂದೇನೋ 354 ಆಯ್ತು, ಒಂದು ಹೆಣ್ಣಿನ ಮೇಲೆ ದೌರ್ಜನ್ಯವನ್ನ ಮಾಡಿದ್ರು, ಅವಳ ಮಾನಕ್ಕೆ ತೊಂದರೆ ಆಗೋ ರೀತಿಯಲ್ಲಿ ಒಂದು ನಡವಳಿಕೆ ಆಯ್ತು, ಅಂತ ಸಂದರ್ಭದಲ್ಲಿ ಅರೆಸ್ಟ್ ಅನ್ನ ಮಾಡುವಂತದ್ದು. ಇಲ್ಲಿ ಇನ್ನೊಂದು ಪ್ರಕರಣ ಬರ್ಕೋಬೇಕು. ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP ಅಂತ ಒಂದಿದೆ. ಆ ಪ್ರಕರಣದಲ್ಲೂ ಸಹ ಯಾವುದೇ ಒಂದು ಅಫೆನ್ಸ್, ಯಾವುದೇ ಒಂದು ಇನ್ಫಾರ್ಮೇಶನ್ ಬಂತು, ಆ ಇನ್ಫಾರ್ಮೇಶನ್ ಅಲ್ಲಿ ಕಾಗ್ನಿಸಬಲ್ ಅಂಶ ಇತ್ತು ಅಂದ್ರೆ ನೀವು ಯಾವುದೇ ಎಂಕ್ವೈರಿ ಇಲ್ದಲೆ ನೀವು FIR ಮಾಡ್ಲೇಬೇಕು ಅಂತ ಹೇಳುತ್ತೆ. ಅದ್ರಲ್ಲೂ ಸಹ ನೀವು ಈ ಏನು ಮೆಡಿಕೋ ನೆಗ್ಲಿಜೆನ್ಸ್ ಕೇಸಸ್, MLC ಕೇಸಸ್, ಡಾಕ್ಟರ್ ಅಂಡ್ ಪೇಷಂಟ್ ನಡುವಿನ ಒಂದು ಸಂಬಂಧದಲ್ಲಿ, ಅಥವಾ ಹಸ್ಬೆಂಡ್ ಅಂಡ್ ವೈಫ್ ಸಂಬಂಧದಲ್ಲಿ, ಅಥವಾ ಒಂದು ಬಿಸ್ನೆಸ್ ಟ್ರಾನ್ಸಾಕ್ಷನ್ ವಿಚಾರದಲ್ಲಿ, ಅದನ್ನು ಹೊರತುಪಡಿಸಿ ಇನ್ನೆಲ್ಲದರಲ್ಲೂ FIR ನ ನೀವು ಕಂಪಲ್ಸರಿ ರಿಜಿಸ್ಟರ್ ಮಾಡಬೇಕು ಅಂತ ಹೇಳ್ತಾರೆ. ಆ ಪ್ರಕರಣದ ಹೆಸರು ಏನು ಅಂತಂದ್ರೆ ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP. ಬರ್ಕೋಬೇಕು. ಬರ್ಕೊಂಡ್ರ? ಲಲಿತಾ ಕುಮಾರಿ ವರ್ಸಸ್ ಸ್ಟೇಟ್ ಆಫ್ UP. ನಾನು ಅದು ಎರಡು ಕೇಸನ್ನ ಕಳಿಸ್ಕೊಡ್ತೀನಿ. ಪ್ಲೀಸ್ ಟ್ರೈ ಟು ರೀಡ್ ಇಟ್. ಓಕೆ, ಮೇಕ್ ಅನ್ ಅಟೆಂಪ್ಟ್ ಆಫ್ ರೀಡಿಂಗ್ ಇಟ್. ಸೊ ಇದು ನಿಮ್ಗೆ ಚಾಪ್ಟರ್ 5 ಅಲ್ಲಿ ಇಂಪಾರ್ಟೆಂಟ್. ಸೆಕ್ಷನ್ 41 ಇಸ್ ಇಂಪಾರ್ಟೆಂಟ್. ಸರ್ಚ್ ಆಫ್ ಪ್ಲೇಸ್ ಎಂಟರ್ಡ್ ಬೈ ಸಾಟ್ ಟು ಬಿ ಅರೆಸ್ಟೆಡ್. ಸೆಕ್ಷನ್ 47 ನೋಡಿ, ಮ್ಯಾಜಿಸ್ಟ್ರೇಟ್ ನವರು ಅರೆಸ್ಟ್ ಮಾಡಬಹುದಾ? ಮ್ಯಾಜಿಸ್ಟ್ರೇಟ್ ನವರು ಅರೆಸ್ಟ್ ಮಾಡಬಹುದು. 46 ಅರೆಸ್ಟ್ ಅಂದ್ರೆ ಹೇಗ್ ಮಾಡ್ಬೇಕು 46 ಅಂತ ಅದ್ರಲ್ಲಿ ಹೇಳಿದೆ ನೋಡಿ. ಸೆಕ್ಷನ್ 56 ಪರ್ಸನ್ ಅರೆಸ್ಟೆಡ್ ಟು ಬಿ ಇನ್ಫಾರ್ಮ್ಡ್ ಆಫ್ ಗ್ರೌಂಡ್ಸ್ ಆಫ್ ಅರೆಸ್ಟ್ ಅಂಡ್ ರೈಟ್ ಟು ಬೇಲ್. ಪೊಲೀಸ್ನವರು, ನೀವು ಪೊಲೀಸವರು ಒಂದು ಒಡನಾಟ ನಿಮ್ಗೆ ಇದ್ರೆ ವಕೀಲರಾಗಿ ಪೊಲೀಸ್ನವರು ನೀವು ಸ್ಟೇಷನ್ಗೆ ಹೋದಾಗ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಿದಾಗ ಪೊಲೀಸ್ನವರು ಆ ಆರೋಪಿತನಿಗೆ ಮೇಲೆ ಹೇಳ್ತಾರೆ, ನೋಡ್ರಿ ನಿಮ್ಮ ಹತ್ರ ಯಾರನ್ನ ವಕೀಲರಿದ್ರೆ ಅವ್ರಿಗೆ ಫೋನ್ ಮಾಡಿ ಹೇಳ್ರಿ ನೀವು ಬೇಲ್ ಹಾಕೊಳ್ಳಿಕ್ಕೆ ಅಂತ ಹೇಳ್ತಾರೆ. ಅವರೇ ಬೇಲನ್ನ ಹಾಕೊಳ್ಳಕ್ಕೆ ದಾರಿನೂ ತೋರ್ಸ್ಕೊಡ್ತಾರೆ. ಯಾಕೆ ತೋರ್ಸ್ಕೊಡ್ತಾನೆ ಅಂದ್ರೆ ಕಾನೂನಲ್ಲಿ ಇದೆ, ನೀವು ಹೇಳ್ಬೇಕು ಅಂತಿದೆ, ನೀವು ಯಾವ ಗ್ರೌಂಡ್ಸ್ ಮೇಲೆ ಅರೆಸ್ಟ್ ಮಾಡ್ತಾ ಇದ್ದೀರಿ ನಾವು, ಮತ್ತೆ ನೀವು ಬೇಲ್ ತಗೊಳ್ಬಹುದು ಅಂತ ಹೇಳ್ಬೇಕು ಅಂತ ಅದನ್ನ ಫಾಲೋ ಮಾಡ್ತಾರೆ ಪೊಲೀಸ್ನವರು. ಜನರಲ್ ಆಗಿ ಅವ್ರು ಹೇಳ್ತಾರೆ, ನೋಡಿ ಬೇಲ್ ಹಾಕೊಳ್ರಿ, ವಕೀಲರಿಲ್ಲ ಅಂದ್ರೆ ನೋಡ್ರಿ ನಮ್ಮಲ್ಲೇ ವಕೀಲರಿದ್ದ ನಾವೇ ಕೊಡ್ತೀವಿ ಅಂತ. ಸೊ ಅವ್ರಿಗೆ ಗೊತ್ತಿರೋಂತ ಕೆಲವು ವಕೀಲರುಗಳಿಗೆ ಅವ್ರಿಗೆ ರೆಫರ್ ಮಾಡ್ತಾರೆ. ನೋಡ್ರಿ ಇಂಥವ್ರ ನಂಬರ್ ಕೊಡ್ತೀನಿ, ಅವ್ರ ನಂಬರ್ ಫೋನ್ ಮಾಡಕ್ ಹೇಳಿ ನಿಮ್ಮ ಮನೆ ಕಡೆಯವ್ರಿಗೆ, ಅವ್ರು ಕಾಂಟ್ಯಾಕ್ಟ್ ಮಾಡ್ಲಿ, ಅವರು ನಿಮ್ಗೆ ಬೇಲನ್ನ ವ್ಯವಸ್ಥೆ ಮಾಡ್ಕೊಡ್ತಾರೆ ಅಂತ ಹೇಳ್ತಾರೆ. ಯಾಕೆ ಹೇಳ್ತಾರೆ ಅಂದ್ರೆ ಕಾನೂನಲ್ಲಿ ಆಗಿದೆ ಪ್ರಾವಿಷನ್. ಸೊ ಇದು ನಿಮ್ಗೆ ಇಂಪಾರ್ಟೆಂಟ್, ಈ ಸೆಕ್ಷನ್ಗಳು ಇಂಪಾರ್ಟೆಂಟ್. ಸೊ ಇದು ನಿಮ್ಗೆ ಅರೆಸ್ಟ್ ವಿಚಾರದಲ್ಲಿ ಹೇಳುತ್ತೆ ಚಾಪ್ಟರ್
5. Chapter 6 ನೋಡಿ 6 process to compel appearance. ಒಬ್ಬ ವ್ಯಕ್ತಿ ಆರೋಪಿ ವ್ಯಕ್ತಿಯನ್ನ ಕೋರ್ಟ್ಗೆ ಹಾಗೂ ಬರ್ಲಿಕ್ಕೆ ಹೇಗೆ ಅವನ್ನ ಬಲವಂತಪಡಿಸಬಹುದು. ಒಂದು ಮೆಥಡ್ ಸಮನ್ಸ್ ಮುಖೇನ, ಇನ್ನೊಂದು ಮೆಥಡ್ ವಾರೆಂಟ್ ಮುಖೇನ. ಸಮನ್ಸಿನ ವಿಚಾರವಾಗಿ ಚಾಪ್ಟರ್ 6A ಹೇಳುತ್ತೆ, ಚಾಪ್ಟರ್ 6B ವಾರೆಂಟ್ ಬಗ್ಗೆ ಹೇಳುತ್ತೆ. ನೋಡಿ, ವಾರೆಂಟ್ ಹಾಗೂ ಸಹ ವಾರೆಂಟ್ ಬರ್ತಾ ಇಲ್ಲ ಅಂತಂದ್ರೆ ಏನ್ ಮಾಡ್ತಾರೆ ಅಂದ್ರೆ ಪ್ರೊಕ್ಲಮೇಶನ್ ಅನ್ನ ಮಾಡ್ತಾರೆ. ನೋಡಿ, ಎಕ್ಸಿಕ್ಯೂಷನ್ ಮಾಡೋದು ಚಾಪ್ಟರ್ ಇಲ್ಲಿ ಪ್ರೋಸೆಸ್ ಟು ಕಂಪೈಲ್ ದಿ ಅಪಿಯರೆನ್ಸ್ ಆಫ್ ದಿ ಅಕ್ಯೂಸ್ಡ್. If the accused is not appeared before the court, before the magistrate court or before the session court, proclamation and attachment procedure will be followed. Nodi, chapter 6C, chapter 6C, proclamation and attachment adana karitivi. Proclamation for person absconding, section 82 alli proclamation agobidutte. Proclamation ಅಂದ್ರೆ ಕನ್ನಡದಲ್ಲಿ ಏನು? ಉದ್ಘೋಷಣೆ, ಟಾಮ್ ಟಾಮ್ ಹೇಳುವಂಥದ್ದು ಅಥವಾ ಉದ್ಘೋಷಣೆ. ನೋಡಿ, ಇಂಥ ವ್ಯಕ್ತಿ ಅಪ್ಸ್ಕೊಂಡ್ ಹಾಕ್ಬಿಟ್ಟಿದ್ದಾನಂತೆ ಅಂತ ಹೇಳಿ ಟಂಪ್ಲೇಟ್ ತಗೊಂಡ್ ಬರ್ಕೊಂಡು ಹೋಗ್ತಾರಲ್ಲ ಹಳ್ಳಿ ಕಡೆ ಎಲ್ಲ, ಅದನ್ನು ನಾವೇನಂತ ಕರಿತೀವಿ? ಪ್ರೊಕ್ಲಮೇಶನ್ ಅಂತ ಕರಿತೀವಿ. ಅವನ ಒಂದು ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡುವಂಥದ್ದು ಈಸಿಲಿ ರಿಫ್ಲೆಕ್ಟ್ ಆಗುತ್ತೆ. ಅಟ್ಯಾಚ್ಮೆಂಟ್ ನ ಕೋರ್ಟ್ ಅಟ್ಯಾಚ್ಮೆಂಟ್ ಆಗಿದೆ ನಿಮ್ಮ ಪ್ರಾಪರ್ಟಿ ಅಂತ ಇನ್ಫಾರ್ಮೇಶನ್ ಕೊಡ್ತಾರೆ. ತಕ್ಷಣ ಏನ್ ಮಾಡ್ತಾನೆ? ಓಡ್ ಬರ್ತಾನೆ ಎಲ್ಲಿದ್ರು. ಅಟ್ಯಾಚ್ಮೆಂಟ್ ಆಫ್ ಪ್ರಾಪರ್ಟಿ ಆಫ್ ಪರ್ಸನ್ ಅಬ್ಸ್ಕಾಂಡಿಂಗ್, section 83. Let us move with section 83. What is section 83? Attachment of property of person absconding. The court issuing a proclamation under section 82 may, for reasons to be recorded in writing, at any time after the issue of proclamation, order the attachment of any property, movable or immovable, or both belonging to the proclaimed person, provided that where at the time of the issue of the proclamation the court is satisfied by an affidavit or otherwise that the person in relation to whom the proclamation is to be issued. ನೀವು ಸೆಕ್ಷನ್ 83 ಅಡಿಯಲ್ಲಿ ಒಂದು ಅರ್ಜಿಯನ್ನ ಹಾಕೋಬೇಕಾಗತ್ತೆ. ಸೆಕ್ಷನ್ 83 ಅಲ್ಲಿ ಒಂದು ಅರ್ಜಿಯನ್ನ ಹಾಕೊಂಡು, ಸ್ವಾಮಿ, ನೀವು ವ್ಯಕ್ತಿ ಅಪ್ಸ್ಕೊಂಡ್ ಆಗಿದ್ದಾನೆ, ಈ ಕೇಸಲ್ಲಿ ಅವನು ನೀವು ಒಂದು ಉದ್ಘೋಷಣೆ ಮಾಡಿ, ನಾವು ಹೇಳೋ ಒಂದು ಸರ್ವೆ ನಂಬರು, ಆ ಸರ್ವೆ ನಂಬರ್ ಅಲ್ಲಿ ಅವನ ಪ್ರಾಪರ್ಟಿ ಇದೆ, ಇಮೂವಲ್ ಪ್ರಾಪರ್ಟಿ ಇದೆ, ಜಮೀನ್ ಇದೆ, ಒಂದು ಕಾರ್ ಇದೆ, ಅದನ್ನ ಜಪ್ತಿ ಮಾಡಿ ಸ್ವಾಮಿ ಅಂತ ಹೇಳ್ತೀವಿ. ಅಂತ ಸಂದರ್ಭದಲ್ಲಿ ಸೆಕ್ಷನ್ 83 ಅಡಿಯಲ್ಲಿ ಅವರು ರೀಸನ್ಸ್ ಅನ್ನ ರೆಕಾರ್ಡ್ ಮಾಡಿ ಒಂದು ಆರ್ಡರ್ ಅನ್ನ ಮಾಡ್ತಾರೆ, ಒಂದು ಪ್ರಾಪರ್ಟಿನ ಅಟ್ಯಾಚ್ ಮಾಡ್ತಾರೆ. ಅದು ಮೂವಬಲ್ ಆದ್ರೂ ಆಗಿರ್ಬೋದು ಅಥವಾ ಇಮೂವಬಲ್ ಆದ್ರೂ ಆಗಿರ್ಬೋದು, ಅದು ಪ್ರೊಕ್ಲೇಮೆಂಟ್ ಪರ್ಸನ್ ಆಗಿರುತ್ತೆ. Provided that where at the time of the issue of the proclamation the court is certified by affidavit, otherwise than the person in relation to whom proclamation to be issued is about to dispose of the whole or any part of his property. So ಯಾರು ಬಾಧಿತರಿರ್ತಾರೆ, ಈ ಒಂದು ಬಾಧಿತರು ಕಂಪ್ಲೇಂಟ್ ಮಾಡಿರ್ತಾರೆ, ಆ ಕಂಪ್ಲೇಂಟ್ ಆಧಾರದ ಮೇಲೆ ಕೇಸು ಕೋರ್ಟ್ ಅಲ್ಲಿ ಚಾಲ್ತಿ ಇರುತ್ತೆ. ಅಂತ ಸಂದರ್ಭದಲ್ಲಿ ಅವನು ತಲೆ ಮರೆಸ್ಕೊಂಡ್ಬಿಟ್ಟಿದ್ರೆ ಅಂತ ಸಂದರ್ಭದಲ್ಲಿ ಈ ಆರ್ಡರ್ ನ section 83 sub class 1 ಅಡಿಯಲ್ಲಿ ಆರ್ಡರ್ ನ ಮಾಡ್ತಾರೆ. Such order shall authorize the attachment of any property belonging to such person within the district in which it is made, and it shall authorize the attachment of any property belonging to such person without such district when endorsed by the district magistrate within whose district such property is stated. ಅಂದ್ರೆ ಆರ್ಡರ್ ನ ಮಾಡಿದ್ದು, ಆ ಆರ್ಡರ್ ಪ್ರಕಾರ ಅಟ್ಯಾಚ್ಮೆಂಟ್ ಅನ್ನ ಮಾಡಿದ್ದು, ಆ ಅಟ್ಯಾಚ್ಮೆಂಟ್ ಮಾಡಿದಂತ ಪ್ರಾಪರ್ಟಿ ಒಂದು ಜಿಲ್ಲೆ ಒಳಗ್ ಬಂತಂದ್ರೆ ಆ ಜಿಲ್ಲೆಯ ಒಬ್ಬ ದಂಡಾಧಿಕಾರಿ ಯಾರು ಇರ್ತಾರೆ, ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಯಾರು DC ಸಾಹೇಬ್ರು ಇರ್ತಾರೆ, ಅವರ ಎಂಡೋರ್ಸ್ಮೆಂಟ್ ಮೇರೆಗೆ ಅದನ್ನ ಜಪ್ತಿಯನ್ನ ಮಾಡಲಾಗುತ್ತೆ. If the property ordered to be attached is a debt or other movable property, the attachment under this shall be made by seizure, appointment of receiver, or by an order in writing prohibiting the delivery of such property to the proclaimed person or to any of one of his behalf. ಅಂದ್ರೆ ಯಾವುದೇ ಒಂದು ಪ್ರಾಪರ್ಟಿಯನ್ನ ಅಟ್ಯಾಚ್ ಮಾಡಿದ್ರು, ಆ ಅಟ್ಯಾಚ್ ಮಾಡಿರೋಂಥದ್ದು ಸಾಲ ಆಗಿರ್ಬೋದು ಅಥವಾ ಅಟ್ಯಾಚ್ ಮಾಡೋಂಥದ್ದು ಮೂವಲ್ ಪ್ರಾಪರ್ಟಿ ಆಗಿದ್ದು, ಅಂತ ಸಂದರ್ಭದಲ್ಲಿ ಹೇಗ್ ಮಾಡ್ಬೋದು ಅಂತಂದ್ರೆ ಅದನ್ನ ಸೀಸ್ ಮಾಡೋ ಮುಖೇನ
ಅಥವಾ ರಿಸೀವರ್ಸ್ ಅಂತ ಅಪಾಯಿಂಟ್ ಮಾಡ್ತಾರೆ, ಅದನ್ನ ನೋಡ್ಕೊಳ್ಳುವಂಥದ್ದು. ಈಗ ಒಂದು ತೋಟ ಇರುತ್ತೆ, ಆ ತೋಟ ಅದ ಮಾಲೀಕ ಅಕ್ಯೂಸ್ಡ್ ಆಗೋಗ್ಬಿಟ್ಟಿರ್ತಾನೆ. ಅದು ಅಡಕೆ ತೋಟ ಆಗಿರುತ್ತೆ, ಇಲ್ಲಾಂದ್ರೆ ತೆಂಗಿನ ತೋಟ ಆಗಿರುತ್ತೆ. ಅಂತ ಸಂದರ್ಭದಲ್ಲಿ ತೆಂಗಿನ ತೋಟವನ್ನ ನೋಡ್ಕೊಂಡು ಅದ್ರಲ್ಲಿ ಬರೋಂತ ಲಾಭದಲ್ಲಿ ಸಾವಿರಾರು ಜನಕ್ಕೆ ನಷ್ಟವನ್ನು ಉಂಟು ಮಾಡಿರ್ತಾನೆ. ಏನು ಚೀಟಿ ವ್ಯವಹಾರವನ್ನ ಮಾಡಿ 420 ಕೆಲಸನ ಮಾಡಿ ಅಂತ ಸಂದರ್ಭದಲ್ಲಿ ಅಲ್ಲಿ ಬಂದಂತ ಹಣದಿಂದ ಸರ್ಕಾರ ಏನ್ ಮಾಡ್ತಾ ಇರುತ್ತೆ, ಮುಟ್ಗೋಲ್ ಹಾಕೊಂಡಿರುತ್ತೆ. ಸೊ ಅಂತ ಸಂದರ್ಭದಲ್ಲಿ ಒಬ್ಬ ರಿಸೀವರ್ ಅಂತ ಅಪಾಯಿಂಟ್ ಮಾಡಿರ್ತಾರೆ. ಅಥವಾ ಒಂದು ಆರ್ಡರ್ ನ ಮಾಡಿ ನೀನು ಇವ್ರಿಗೆ ಪ್ರಾಪರ್ಟಿನ ಡೆಲಿವರ್ ಮಾಡಬಾರ್ದು. ಬೈ ಆಲ್ ಆರ್ ಎನಿ ಟು ಸಚ್ ಮೆಥಡ್ಸ್ ದ ಕೋರ್ಟ್ ಯಾವ್ದು ಬೇಕಾದ್ರೂ ಮೆಥಡ್ ಅನ್ನ ಫಾಲೋ ಮಾಡುತ್ತೆ ಕೋರ್ಟ್. ಅಥವಾ ಪೊಸಿಷನ್ ತಗೊಳ್ಳೋದು, ರಿಸೀವರ್ ನ ಅಪಾಯಿಂಟ್ ಮಾಡೋದು, ಯಾವ್ದಾದ್ರು ತಗೊಳುತ್ತೆ. ಸೊ ಇಷ್ಟು ನೀವು ಈ ಒಂದು ಚಾಪ್ಟರ್ ಅಡಿಯಲ್ಲಿ ಇಂಪಾರ್ಟೆಂಟ್ ಆಗಿ ನೋಡ್ತೀರಿ. ಸೊ ಆರ್ ಯು ಏಬಲ್ ಟು ಅಂಡರ್ಸ್ಟ್ಯಾಂಡ್? ಮಾತಾಡಿ, ಪ್ಲೀಸ್ ಇನ್ಫಾರ್ಮ್ ಮೀ. ಆರ್ ಯು ಫಾಲೋಯಿಂಗ್? Yes, sir. Right. ನೋಡಿ, ಪ್ರೋಸೆಸ್ ಅಂತ ನಾನು ಹೇಳ್ತಾ ಇದ್ದೆ. ಚಾಪ್ಟರ್ 6C ಅಲ್ಲಿ ಡಿ ನೋಡಿ, ಅದರ್ ವಾರೆಂಟ್ ಹೆಂಗ್ ಇಶ್ಯೂ ಮಾಡೋದು ಅದ್ರ ಬಗ್ಗೆ ನಮ್ಗೆ ಉಲ್ಲೇಖ ಇದೆ 6D ಅಲ್ಲಿ. 7 ಅಲ್ಲಿ ನೋಡಿ, ಥಿಂಗ್ಸ್ ಕಂಪೇರ್ ದ ಪ್ರೊಡಕ್ಷನ್ ಆಫ್ ಥಿಂಗ್ಸ್ ಅಂತ ಇದೆ. ಸಮನ್ಸ್ ಟು ಪ್ರೊಡ್ಯೂಸ್, ಯಾವುದೇ ಒಂದು ಡಾಕ್ಯುಮೆಂಟ್ಗಳು ಸಿಗಾಕೊಂಡ್ಬಿಟ್ಟಿರ್ತದೆ. ಈಗ ಒಬ್ಬ ವ್ಯಕ್ತಿಯನ್ನು ಕೊಲೆ ಮಾಡ್ಬೇಕು ಅಂತ ಹೊರಟಿರ್ತಾರೆ ಕೆಲವು ಮಂದಿ. ಅವನೇನ್ ಮಾಡ್ತಾನೆ, ಪೊಲೀಸ್ನವ್ರಿಗೆ ಒಂದು ಇನ್ಫಾರ್ಮೇಶನ್ ಅಥವಾ ಕಮಿಷನರ್ಗೆ ಒಂದು ಲೆಟರ್ ಬರೆದಿರ್ತಾನೆ. ಆ ಲೆಟರ್ ಏನಾಗುತ್ತೆ, ಆ ಪೋಸ್ಟ್ ಡಬ್ಬದಲ್ಲಿ ಹಾಕ್ಬಿಟ್ಟಿರ್ತಾನೆ. ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಹೋಗಿರುತ್ತೆ, ಅಲ್ಲಿರುತ್ತೆ. ಅವನ್ನ ಆಮೇಲೆ ಸಾಯಿಸ್ಬಿಡ್ತಾರೆ. ಅಂತ ಸಂದರ್ಭದಲ್ಲಿ ಆ ವಿಚಾರ ಏನು ಡಿಫೆನ್ಸ್ ಅಥವಾ ಕಂಪ್ಲೇಂಟ್ ಅವ್ರಿಗೆ ಗೊತ್ತಾದ ಸಂದರ್ಭದಲ್ಲಿ ಆ ಒಂದು ಲೆಟರ್ ಅನ್ನ, ಸಾಯೋದಕ್ಕಿಂತ ಮುಂಚೆ ಒಂದು ಲೆಟರ್ ಅನ್ನ ಕಳಿಸಿರ್ತಾನಲ್ಲ, ಅದು ಪೋಸ್ಟಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಸಿಗಾಕೊಂಡಿದ್ರೆ ಅದನ್ನ ತರಿಸ್ತಾರೆ. ಸೆಕ್ಷನ್ 92 ಪ್ರೊಸೀಜರ್ಸ್ as to letters and their telegrams. ಸೆಕ್ಷನ್ 92. ಸೆಕ್ಷನ್ 91 ಅಡಿಯಲ್ಲಿ ಕಾಲ್ ರೆಕಾರ್ಡಿಂಗ್ಸ್ ತೆಗ್ಸಿ ಸ್ವಾಮಿ, ಗೊತ್ತಾಗುತ್ತೆ ಇವರು ಯಾರ್ಯಾರನ್ನ ಸಂಪರ್ಕ ಇಟ್ಕೊಂಡಿದ್ರು ಒಂದು ತಿಂಗಳ ಹಿಂದೆ, ಈ ಕೊಲೆ ಆಗೋದಕ್ಕಿಂತ ಮುಂಚೆ ಒಂದು ತಿಂಗಳು ಯಾರ್ಯಾರನ್ನ ಸಂಪರ್ಕದಲ್ಲಿದ್ರು, ಇವರು ಯಾರ್ಯಾರ ಜೊತೆ ಎಷ್ಟೆಷ್ಟು ಹೊತ್ತು ಮಾತಾಡಿದ್ದಾರೆ ನೋಡಿ. ಸೆಕ್ಷನ್ 91 ಅಡಿಯಲ್ಲಿ ಅರ್ಜಿಯನ್ನ ಹಾಕಿದ್ರೆ ಕೋರ್ಟ್ನವರು ಆ ಒಂದು ಕನ್ಸರ್ನ್ಡ್ ಟೆಲಿಕಾಂ ಸರ್ವಿಸ್ ಪ್ರೊವೈಡರ್ ಅಂತ ನಾವು ಕರಿತೀವಿ, TSPs ಅಂತ ನಾವು ಕರಿತೀವಿ. ಅವ್ರಿಗೆ ಆ ಟೆಲಿಕಾಂ ಇಂಡಸ್ಟ್ರಿ ಅವ್ರಿಗೆ ಒಂದು ಅರ್ಜಿ, ಒಂದು ಆರ್ಡರ್ ನ ಮಾಡಿ ಅಲ್ಲಿಂದ ಒಂದು ರಿಪೋರ್ಟ್ ಅನ್ನು ತರಿಸ್ಕೊತಾರೆ. ಆ ರಿಪೋರ್ಟ್ ಅನ್ನು ನಾವೇನಂತ ಕರಿತೀವಿ ಅಂದ್ರೆ CDR ರಿಪೋರ್ಟ್ ಅಂತ ಕರಿತೀವಿ. ಕಾಲ್ ಇನ್ಫಾರ್ಮೇಶನ್, ಕಾಲ್ ಡೀಟೇಲ್ಸ್ ರಿಪೋರ್ಟ್, CDR, ಕಾಲ್ ಡೀಟೇಲ್ಸ್ ರಿಪೋರ್ಟ್, CDR ರಿಪೋರ್ಟ್ ಅಂತ ನಾವು ಕರಿತೀವಿ. So section 91 is important for the purpose of examination. Please make a note of it. Section 97 important, wrongfully confined. Section 94 is important, search of place suspected to contain stolen property, forged documents. Important. Section 94, 97. ಸೆಕ್ಷನ್ 94 ಅಡಿಯಲ್ಲಿ ಕದ್ದಿರೋಂತ ಮಾಲ್ಗಳು ನೀನ್ ಎಲ್ಲಿ ಮಾಡಿದ್ರೆ ಎಲ್ಲಿಟ್ಟೆ ನೀನ್ ಕದ್ದಿರೋಂತವು ಅಂದ್ರೆ, ಅವ್ನು ಹೇಳ್ತಾನೆ ಅಲ್ಲಿ ಒಂದು ಬಾವಿ ಇದೆ, ಹಾಳ್ ಬಾವಿ ಇದೆ, ಆ ಹಾಳ್ ಬಾವಿಲಿ ಕದ್ದಿರೋದನ್ನೆಲ್ಲ ತಗೊಂಡೋಗಿ ಹಾಕ್ತಿದ್ವಿ. ಆ ಮೋಟರ್ ಸೈಕಲ್ ಎಲ್ಲವೂ ಸಹ ಅಲ್ಲಿ ಕದ್ದಿರೋ ಬಾವಿ, ಆ ಒಂದು ಹಾಳ್ ಬಾವಿಲಿ ಹಾಕಿದೀವಿ, ಹಾಳ್ ಬಾವಿಲಿ ಹಾಕಿ ಮುಚ್ಚಿದೀವಿ. ಅದನ್ನ ಸರ್ಚ್ ಮಾಡ್ಬೇಕಾಗತ್ತೆ. ಸೆಕ್ಷನ್ 94 ಅಡಿಯಲ್ಲಿ ಸರ್ಚ್ ಆಫ್ ಪ್ಲೇಸ್ ಸಸ್ಪೆಕ್ಟೆಡ್ to contain stolen property, forged documents. ಕದ್ದಿರೋಂಥ ಪ್ರಾಪರ್ಟಿಗಳನ್ನೆಲ್ಲ ಅಲ್ಲಿ ಹಾಕಿರ್ತಾನೆ. ಅವಾಗ ಏನ್ ಮಾಡ್ತಾರೆ, ಸೆಕ್ಷನ್ 94 ಅಲ್ಲಿ ಸರ್ಚ್ ವಾರೆಂಟ್ ತಗೋತಾರೆ ಪೊಲೀಸ್ನವರು. ಸರ್ಚ್ ವಾರೆಂಟ್ ತಗೊಂಡು ಅವಾಗ ಸರ್ಚ್ ಮಾಡ್ತಾರೆ. ನಡಿ ತೋರ್ಸ್, ನಡಿ ಎಲ್ಲಿ ಬಚ್ಚಿಟ್ಟಿದ್ಯಾ, ನೀನು ಯಾರಿಗೆ
ಆ ಒಂದು ಕದ್ದಿರೋವಂಥದ್ದನ್ನ ಆ ಒಬ್ಬ ಗಿರ್ವಿಯ ಒಬ್ಬ ಮಾಲೀಕನಿಗೆ ಗಿರ್ವಿ ಮಾಡಿರ್ತಾನೆ, ಗಿರ್ವಿ ಅಂಗಡಿ ಅಂತ ನಾವು ಕರಿತೀವಿ. ಆ ಗಿರ್ವಿಯಲ್ಲಿ ಗಿರ್ವಿಟ್ಟಿರ್ತಾನೆ, ಅಡ ಇಟ್ಟಿರ್ತಾನೆ. ಯಾರು ಅಡ ಇಟ್ಟಿದ್ದೆ ತೋರ್ಸ್ ನಡಿಯಪ್ಪ ಅಂತ ಕರ್ಕೊಂಡು ಹೋಗ್ತಾರೆ. ಸೆಕ್ಷನ್ 379 ಕೇಸಲ್ಲಿ, ಥೆಫ್ಟ್ ಕೇಸಲ್ಲಿ, ಡಕಾಯಿಟಿ ಕೇಸಲ್ಲಿ, ರಾಬ್ರಿ ಕೇಸಲ್ಲಿ ಕರ್ಕೊಂಡು ಹೋಗ್ತಾರೆ. ನೋಡಿ ಸೆಕ್ಷನ್ 94 ಇಂಪಾರ್ಟೆಂಟ್. ಹೆಣ್ಮಕ್ಳನ್ನ ಮಾರಾಟವನ್ನ ಮಾಡಿರ್ತಾರೆ, ಹ್ಯೂಮನ್ ಟ್ರಾಫಿಕಿಂಗ್ ಅಂತ ನಾವು ಅದನ್ನ ಕರಿತೀವಿ. ಅವ್ರನ್ನ ಕರ್ಕೊಂಡೋಗಿ ಕೂಡಾಕಿರ್ತಾರೆ, ಅಲ್ಲಿ ಸರ್ಚ್ ಮಾಡ್ಬೇಕಾಗಿರುತ್ತೆ. ಈ ಲಾಡ್ಜ್ ಅಡಿಯಲ್ಲಿ ಆ ಗೋಡೆಯನ್ನ ತಳ್ಳಿದ್ರೆ ಆ ಗೋಡೆನೆ ಹಿಂದಕ್ಕೆ ಹೋಗುತ್ತೆ. ಆ ಗೋಡೆ ಹಿಂದಕ್ಕೆ ಹೋದ್ರೆ ಅಲ್ಲೊಂದು ಸೀಕ್ರೆಟ್ ರೂಮ್ ಮಾಡಿರ್ತಾರೆ. ಆ ಸೀಕ್ರೆಟ್ ರೂಮ್ ಅಲ್ಲಿ ಹೆಣ್ಮಕ್ಳೆಲ್ಲ ಹೋಗಿ ಹಿಂದಗಡೆ ನಿಂತ್ಕೊಂಡಿರ್ತಾರೆ. ಆ ಮುಂದಗಡೆ ಬಾಕ್ಲು ಹಾಕ್ಬಿಡ್ತಾರೆ. ಆ ಬಾಕ್ಲನೆ ಗೋಡೆ ತರ ಇರ್ತದೆ. ಸೊ ಅಲ್ಲಿ ಒಂದು ವೇಶ್ಯವಾಟಿಕೆ ನಡೀತಾ ಇದೆ ಅಂತ ಒಂದು ಕಂಪ್ಲೇಂಟ್ ಬರುತ್ತೆ. ಅಂತ ಸಂದರ್ಭದಲ್ಲಿ ಅವ್ರನ್ನ ಔಚಿಟ್ಟಿರ್ತಾರೆ, ಅವ್ರನ್ನ ಮುಚ್ಚಿಟ್ಟಿರ್ತಾರೆ. ಅದನ್ನು ಸರ್ಚ್ ಮಾಡ್ಬೇಕಾಗುತ್ತೆ. ಸೆಕ್ಷನ್ 97 ಸರ್ಚ್ ಫಾರ್ ಪರ್ಸನ್ಸ್ ರಾಂಗ್ಫುಲಿ ಕನ್ಫೈನ್ಡ್. 97 ಇಂಪಾರ್ಟೆಂಟ್ ಬರ್ಕೊಳ್ಳಿ. ಸೆಕ್ಷನ್ 98 ಪವರ್ ಟು ಕಂಪೆಲ್ ರಿಸ್ಟೋರೇಷನ್ ಆಫ್ ಅಬ್ಡಕ್ಟೆಡ್ ಫಿಮೇಲ್ಸ್. ರಿಸ್ಟೋರೇಷನ್ ಪ್ರೋಸೆಸ್ ಮಾಡಬೇಕು. ಏನು ಆ ಹೆಣ್ಮಕ್ಳನ್ನ ಅಪಹರಿಸಿ ಕರ್ಕೊಂಡ್ಬಂದು ಇರ್ತಾರಲ್ಲ, ಅವ್ರನ್ನ ತಮ್ಮ ಅವರ ಒಂದು ಜಾಗಕ್ಕೆ ಅವ್ರನ್ನ ಅಲ್ಲಿ ಕರ್ಕೊಂಡೋಗಿ ಬಿಡ್ಬೇಕು. ಅದನ್ನ ನಾವು ರಿಸ್ಟೋರೇಷನ್ ಆಫ್ ಅಬ್ಡಕ್ಟೆಡ್ ಫಿಮೇಲ್ಸ್ ಸೆಕ್ಷನ್ 98 ಅಲ್ಲಿ ನೋಡ್ತೀವಿ. ಅದನ್ನ ಎಕ್ಸರ್ಸೈಸ್ ಮಾಡಬೇಕು. ಅರ್ಜಿಯನ್ನ ಹಾಕ್ತಾರೆ. ಸೆಕ್ಷನ್ 98 ಅಲ್ಲಿ ಒಂದು ಆರ್ಡರ್ ಅನ್ನ ಮಾಡ್ತಾರೆ. ಸರ್ಚಸ್ ವಿಚಾರದಲ್ಲಿ ಸರ್ಚ್ ವಾರೆಂಟ್ ಗಳನ್ನ ಕೊಡುವಂತದ್ದು ನೋಡಿ. ಸೆಕ್ಷನ್ 99, 100, 101 ಮಿಸಲೇನಿಯಸ್ ಅಂತ ಇದೆ. ಪೊಲೀಸ್ ಪವರ್ಸ್ ರಿಗಾರ್ಡಿಂಗ್ ಸೀಜಿಂಗ್ ಆಫ್ ಸರ್ಟನ್ ಪ್ರಾಪರ್ಟಿ. ನಿಮಗೆ ಸೆಕ್ಷನ್ 102 ನೋಡ್ಕೊಳ್ಳಿ. Reciprocal arrangement for assistance, certain matters and procedure for attachment and forfeiture of property same. ಅದು ನಿಮ್ಗೆ ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೇನ್ ಮಾಡಿದೆ. ಕೆಲವೊಂದು ಪ್ರೊಸೀಜರ್ಸ್ ಗಳಿದಾವೆ, ನೋಡ್ಕೊಳ್ಳಿ. ಅಷ್ಟು ಬೇಕಾಗಲ್ಲ. ಸೆಕ್ಷನ್ 107 ಬರ್ಕೊಳ್ಳಿ. ಸೆಕ್ಷನ್ 107 ಇಸ್ ಇಂಪಾರ್ಟೆಂಟ್. ಸೆಕ್ಯೂರಿಟಿ ಫಾರ್ ಕೀಪಿಂಗ್ ದಿ ಪೀಸ್ ಇನ್ ಅದರ್ ಕೇಸಸ್. 107 ಸೆಕ್ಷನ್ ತಹಸೀಲ್ದಾರ್ ಕೋರ್ಟ್ಗಳಲ್ಲಿ ಯೂಶಲ್ ಆಗಿ ಏನ್ ಮಾಡ್ತಾರೆ ಅಂದ್ರೆ ಸೆಕ್ಷನ್ 107 ಅಲ್ಲಿ ಅರ್ಜಿಯನ್ನ ಕೊಡ್ತಾರೆ. ಇವನು ನನ್ನ ಒಂದು ಜಾಗಕ್ಕೆ ಅತಿಕ್ರಮವಾಗಿ ಪ್ರವೇಶಿಸುತ್ತಿದ್ದಾನೆ, ಸೊ ಅಲ್ಲಿ ಶಾಂತಿ ಭಂಗವನ್ನ ಮಾಡ್ತಾ ಇದ್ದಾನೆ. ಹಂಗಾಗಿ ಸೆಕ್ಷನ್ 107 ಅಲ್ಲಿ ನೋಟಿಸ್ ಅನ್ನ ಕೊಡಿ ಸ್ವಾಮಿ. 107 ಅಲ್ಲಿ ನೋಟಿಸ್ ಅನ್ನ ಕೊಡ್ತಾರೆ. 107 ಅಲ್ಲಿ ಕೇಸ್ ಓಪನ್ ಮಾಡಿ ಅವ್ರ ಕಡೆಯಿಂದ ಶೂರಿಟಿಗಳನ್ನ ಹಾಕ್ಸ್ಕೊಂಡು ರಿಲೀಸ್ ಮಾಡ್ತಾರೆ. ತಿರ್ಗಾ ನೋಡಿ, ಇಷ್ಟು ಇಂಪಾರ್ಟೆಂಟ್, ವೆರಿ ಇಂಪಾರ್ಟೆಂಟ್ ಈ ಸೆಕ್ಷನ್ ನಡೆಯಲಿ. ಸೆಕ್ಷನ್ 107 ಇಂಪಾರ್ಟೆಂಟ್. ಚಾಪ್ಟರ್ 9 ನಲ್ಲಿ ತುಂಬಾ ಇಂಪಾರ್ಟೆಂಟ್ ಸೆಕ್ಷನ್ 125 ಮೇಂಟೆನೆನ್ಸ್, ಆರ್ಡರ್ ಫಾರ್ ಮೇಂಟೆನೆನ್ಸ್ ಆಫ್ ವೈಫ್, ಚಿಲ್ಡ್ರನ್ ಅಂಡ್ ಒನ್ ಪೇರೆಂಟ್ಸ್. ತಂದೆ ತಾಯಿಯಂದ್ರನ್ನ ನಿರ್ಲಕ್ಷ್ಯವನ್ನ ಮಾಡಿರ್ತಾರೆ ಮಕ್ಕಳು. ಹೋಗು ನೀನು ವೃದ್ಧಾಶ್ರಮಕ್ಕೆ ಹೋಗು ಅಂತ ವೃದ್ಧಾಶ್ರಮಕ್ಕೆ ಕರ್ಕೊಂಡು ಹೋಗಿ ಸೇರಿಸ್ತಾರೆ. ಅಂತ ಸಂದರ್ಭದಲ್ಲಿ ತಂದೆ ತಾಯಿಯ ಆಸ್ತಿಯನ್ನ ಇವರು ತುಂಬಾ ಫೋರ್ಸ್ಫುಲ್ ಆಗಿ ತಗೊಂಡು ಆ ಒಂದು ಸ್ವತ್ತಲ್ಲಿ ಇವರು ಇದ್ದಂತ ಪಕ್ಷದಲ್ಲಿ ಇವ್ರಿಗೆ ಯಾವುದೇ ಒಂದು ನೋಡೋದನ್ನ ನೋಡ್ತಾ ಇರೋದಿಲ್ಲ. ವೆಲ್ಫೇರ್ ಆಫ್ ದಿ ಪೇರೆಂಟ್ಸ್ ನೋಡ್ತಾ ಇರಲ್ಲ. ದೇ ಆರ್ ನಾಟ್ ಟೇಕಿಂಗ್ ಕೇರ್ ಆಫ್ ದಿ ಪೇರೆಂಟ್ಸ್. ಅಂತ ಸಂದರ್ಭದಲ್ಲಿ ಸೆಕ್ಷನ್ 125 ಅಡಿಯಲ್ಲಿ ಮೇಂಟೆನೆನ್ಸ್ ಅರ್ಜಿಯನ್ನು ಹಾಕೊಬಹುದು. ಅದರ ಅಡಿಯಲ್ಲಿ ಮಕ್ಕಳು ಸಹ ಹಾಕೊಬಹುದು ಮತ್ತು ನೆಗ್ಲೆಕ್ಟೆಡ್ ವೈಫ್ಸ್ ಅಥವಾ ಡೆಸರ್ಟೆಡ್ ವೈಫ್ಸ್ ಅಂತ ನಾವು ಕರಿತೀವಿ, ಅವರ ವಿಚಾರವಾಗೂ ಮೇಂಟೆನೆನ್ಸ್ ಅರ್ಜಿಯನ್ನು ಹಾಕೊಬಹುದು. Section 125 is a kind of a section where it is applicable to all the religion. It applicable to all religious persons. It applicable to all caste persons. ಇಲ್ಲಿ ಕಾಸ್ಟ್ ಕ್ರೀಡ್ ಅಂತ ಏನು ಇಲ್ಲ, ಯಾರು ಬೇಕಾದ್ರೂ ಹಾಕೊಬಹುದು. They should be the
citizens of this country. Notice section 125 note ತೋರಿಸ್ತೀನಿ. I will show you section 125 which is important, very important. Maintenance ಅರ್ಜಿ ಹಾಕೊಂತಾರಲ್ಲ. So section 125. ನೋಡಿ ಹೇಳ್ತಾರೆ, if any person having sufficient means neglects or refuses to maintain, ಯಾವುದೇ ಒಬ್ಬ ವ್ಯಕ್ತಿ ತನಗೆ ಸಾಕಷ್ಟು ಅನುಕೂಲ ಇದ್ದು, ಸಾಕಷ್ಟು ಅವನಿಗೆ ಮೀನ್ಸ್ ಇದ್ದು, ಆ ಮೀನ್ಸ್ ಅಂದ್ರೆ ಏನು? ಮೀನ್ಸ್ ಅಂತಂದ್ರೆ ಹಣ ಅಂತ ಕರಿತೀವಿ. ಹಣ ಒಂದು ವ್ಯವಸ್ಥೆ ಇದ್ದು ಅವನು ನೆಗ್ಲೆಕ್ಟ್ ಮಾಡಿದ್ದು ಅಥವಾ ರೆಫ್ಯೂಸ್ ಮಾಡಿದ್ರೆ ತನ್ನ ಒಂದು ತಾಯಿ, ತನ್ನ ಒಂದು ಹೆಂಡತಿ, ತನ್ನ ಒಂದು ಮಗು ಮದುವೆ ಆಗಿಲ್ದಲೇ ಇರ್ಬೋದು ಅಥವಾ ಮದುವೆ ಆಗಿರ್ಬೋದು, is illegitimate or legitimate minor child, whether married or not, unable to maintain itself, ಅವ್ರನ್ನ ನಾವು ನೋಡ್ಕೊಳ್ಳಿಕ್ ಆಗಲ್ಲ ಅಂತ ಸಂದರ್ಭದಲ್ಲಿ ಈ ಒಂದು ಅರ್ಜಿಯನ್ನ ಹಾಕೋಬಹುದು ಅಂತ ಹೇಳುತ್ತೆ ಸೆಕ್ಷನ್ 125. ನೋಡಿ ಸೆಕ್ಷನ್ 125 ತುಂಬಾ ಇಂಪಾರ್ಟೆಂಟ್ ಫಾರ್ ದ ಪರ್ಪಸ್. ನೋಡಿ ಸೆಕ್ಷನ್ 125 ಕ್ಲಾಸ್ 3 ನೋಡಿ ತುಂಬಾ ಇಂಪಾರ್ಟೆಂಟ್ ಇದು. If any person so ordered fails without sufficient cause to comply with the order, any such magistrate may, for breach of order, issue a warrant for levying the amount due in the manner provided by levying fees, and may sentence such person for the whole or any part of each month's allowance remaining unpaid after the execution of the warrant to an imprisonment for a term which may extend to 1 month or until payment is if sooner made. Section 125 subclass 3 ಅಡಿಯಲ್ಲಿ ಈಗ section 125 ಕ್ಲಾಸ್ section 125 ಅಲ್ಲಿ ಮೇಂಟೆನೆನ್ಸ್ ಆರ್ಡರ್ ಆಗ್ಬಿಟ್ಟಿರುತ್ತೆ. ಒಬ್ಬ ಮಗನ ಮೇಲೆ, ಒಬ್ಬ ಗಂಡನ ಮೇಲೆ, ಒಬ್ಬ ತಂದೆ ಮೇಲೆ ಆಗಿರುತ್ತೆ ಅಂತ ಇಟ್ಕೊಳ್ಳಿ. ತಂದೆ ಮೇಲೆ ಮಗು ನನ್ನ ನೋಡ್ಕೋತಾ ಇಲ್ಲ, ನನಗೆ ಸ್ಕೂಲ್ ಫೀಸ್ ಕಟ್ತಾ ಇಲ್ಲ, ಅಥವಾ ತನ್ನ ಹೆಂಡತಿ ತನ್ನ ಗಂಡನ ಮೇಲೆ ನೋಡ್ಕೋತಾ ಇಲ್ಲ, ಇವನು ನೋಡ್ಕೋತಾ ಇಲ್ಲ, ಅಥವಾ ತನ್ನ ಮಗನ ಮೇಲೆ ತನ್ನ ತಂದೆ ತಾಯಿ ಇವನು ನಮ್ಮನ್ನು ನೋಡ್ಕೋತಾ ಇಲ್ಲ ಅಂತ ಹೇಳಿ ಅರ್ಜಿ ಹಾಕಿ ಅದ್ರ ಅರ್ಜಿಯಲ್ಲಿ ಮೇಂಟೆನೆನ್ಸ್ ಆರ್ಡರ್ ಆಗಿದ್ರೆ, ಆ ಮೇಂಟೆನೆನ್ಸ್ ಆರ್ಡರ್ ಆಗಿದ್ದು ಆ ಮೇಂಟೆನೆನ್ಸ್ ಆರ್ಡರ್ ನ ಫಾಲೋ ಮಾಡ್ತಾ ಇರಲ್ಲ. ಇಷ್ಟು ನೋಡಪ್ಪ, ತಿಂಗಳಿಗೆ ಇಷ್ಟು ನೀನು 10,000 ರೂಪಾಯಿನ ನಿಮ್ ತಂದೆ ತಾಯಿ ಕೊಡ್ಬೇಕು, 10,000 ರೂಪಾಯಿ ನಿನ್ ಹೆಂಡತಿ ಕೊಡ್ಬೇಕು, 10,000 ರೂಪಾಯಿ ಖರ್ಚು ನಿಮ್ ಮಗು ಕೊಡ್ಬೇಕು ಅಂತ ಆರ್ಡರ್ ಮಾಡಿರ್ತಾರೆ. ಅಂತ ಸಂದರ್ಭದಲ್ಲಿ ಅವನ ಆರ್ಡರ್ ನ ಕಂಪ್ಲೈ ಮಾಡ್ತಾ ಇರಲ್ಲ. ಅಂತ ಸಂದರ್ಭದಲ್ಲಿ ಸೆಕ್ಷನ್ 125 ಸಬ್ ಕ್ಲಾಸ್ 3 ಅಲ್ಲಿ ಏನಂತ ಹೇಳ್ತಾರೆ ಅಂದ್ರೆ, ನೀನು ಕಂಪ್ಲೈ ಮಾಡ್ದಲೇ ಇದ್ರೆ ವಾರೆಂಟ್ ಇಶ್ಯೂ ಮಾಡಬಹುದು, ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಬಹುದು. ಅರೆಸ್ಟ್ ವಾರೆಂಟ್ ಇಶ್ಯೂ ಮಾಡಿ ನೀನು 1 ತಿಂಗಳವರೆಗೂ ಜೈಲಿಗೆ ಹಾಕ್ಬಹುದು, ಅಥವಾ ಎಲ್ಲಿವರೆಗೂ ಅಂದ್ರೆ ನೀನು ಎಲ್ಲಿವರೆಗೂ ಬೇಗ ಪೇಮೆಂಟ್ ಮಾಡ್ತೀಯ ಅಲ್ಲಿವರೆಗೂ ನಿನ್ನ ಜೈಲಲ್ಲಿ ಕುಂಡಿಸ್ಕೊಬಹುದು ಅನ್ನತ್ತೆ. ಈ ಒಂದು ವಿಚಾರದಲ್ಲಿ ಸಾಕಷ್ಟು ಫ್ಯಾಮಿಲಿ ಕೋರ್ಟ್ ಅಲ್ಲಿ, ಸಾಕಷ್ಟು ನಿಮ್ಮ ಜಿಲ್ಲಾ ನ್ಯಾಯಾಲಯಕ್ಕೆ ಹೋದ್ರೆ ನೀವು ಈ ಸೆಕ್ಷನ್ 125 ಕ್ಲಾಸ್ 3 ಅಪ್ಲಿಕೇಶನ್ ಹಾಕಿ ಅವ್ರನ್ನ ಪೊಲೀಸ್ನವರು ಕರ್ಕೊಂಡ್ಬಂದು ಅಲ್ಲೇನೆ ಇಮಿಡಿಯೇಟ್ ಆಗಿ ದುಡ್ಡು ಕೊಡ್ಸೋ ಒಂದು ಸೀನ್ ನ ನೋಡುವಂತ ಅವಕಾಶ ನಿಮಗೆ ಸಿಗುತ್ತೆ. ನೀವು ಫ್ಯಾಮಿಲಿ ಕೋರ್ಟ್ ಹೋಗಿ ಅಬ್ಸರ್ವ್ ಮಾಡಿದ್ರೆ ಅಲ್ಲಿ ನೀವು ನೋಡ್ತೀರಾ, ಗಂಡಂದ್ರಿಯನ್ನ, ಮಗನ ಮತ್ತು ತಂದೆಯನ್ನ ಪೊಲೀಸ್ನವರು ಕರ್ಕೊಂಡ್ ಬಂದಿರ್ತಾರೆ, ಅರಿಯರ್ಸ್ ಇರುತ್ತೆ ಅಂತ ಹೇಳಿ. ಸೊ ಕಟ್ಟಿದ್ರೆ ಬಿಡ್ತಾರೆ, ಕಟ್ಲಿಲ್ಲ ಅಂದ್ರೆ ಇಮಿಡಿಯೇಟ್ ಆರ್ಡರ್ ಮಾಡಿ ಜೈಲ್ಗೆ ಹಾಕ್ತಾರೆ. ಸೊ ಇದು ತುಂಬಾ ಇಂಪಾರ್ಟೆಂಟ್. ಸೆಕ್ಷನ್ 125 ಕ್ಲಾಸ್ 1 ಅಂಡ್ ಸಬ್ ಕ್ಲಾಸ್ 3 ಇದು ಇಂಪಾರ್ಟೆಂಟ್, ನೋಡ್ಕೊಳ್ಳಿ. ಸೆಕ್ಷನ್ 133 ನೋಡಿ, ಸೆಕ್ಷನ್ 125 ಆಯ್ತು ಇಂಪಾರ್ಟೆಂಟ್. ಈ ಚಾಪ್ಟರ್ 9. ಚಾಪ್ಟರ್ 10 ನೋಡಿ, ಪಬ್ಲಿಕ್ ಆರ್ಡರ್ ಅಂಡ್ ಟ್ರಾಂಕ್ವಿಲಿಟಿ. ಅನ್ಲಾಫುಲ್ ಅಸೆಂಬ್ಲಿ ಅಂತ ಇದೆ. ಅನ್ಲಾಫುಲ್ ಅಸೆಂಬ್ಲಿ ಅಂತಂದ್ರೆ ಏನು? ಗುಂಪು ಘರ್ಷಣೆ ಮಾಡೋ ಹಾಗಿಲ್ಲ, 144 ಸೆಕ್ಷನ್ ಇಂಪೋಸ್ ಮಾಡೋದು ಅಂತಾರೆ ನೋಡಿ. ಅನ್ಲಾಫುಲ್ ಅಸೆಂಬ್ಲಿ ಬಗ್ಗೆ ಹೇಳುತ್ತೆ ಇಲ್ಲಿ. The 144 important next ನಿಮಗೆ condition order for removal of nuisance. Nuisance ಅಲ್ಲಿ you will come across 2 types.
public nuisance and private nuisance. Here in the criminal procedure code, you will come across the concept of public nuisance. Public nuisance ನೋಡ್ತೀರಿ. ಅದಕ್ಕೆ ಅದ್ರ ವಿಚಾರವಾಗಿ ನಿಮ್ಗೆ ಚಾಪ್ಟರ್ 10B ಅಲ್ಲಿ ಉಲ್ಲೇಖವನ್ನ ಕೊಡಲಾಗಿದೆ. ಪಬ್ಲಿಕ್ ನ್ಯೂಸೆನ್ಸ್ ಬಗ್ಗೆ ಹೇಳಿದ್ದಾರೆ, ಅದನ್ನ ನೀವು ನೋಡ್ಕೊಳ್ಳಿ, ಅಷ್ಟು ಇಂಪಾರ್ಟೆಂಟ್ ಅಲ್ಲ ಇದು. ಚಾಪ್ಟರ್ ನೋಡಿ, ಸೆಕ್ಷನ್ 144 ಇಂಪಾರ್ಟೆಂಟ್. ನ್ಯೂಸೆನ್ಸ್ ಆಗ್ಬಿಡುತ್ತೆ, ಅವಾಗ ಏನ್ ಮಾಡ್ತಾರೆ, 144 ಸೆಕ್ಷನ್ ಅನ್ನ ಹಾಕ್ತಾರೆ. 144 ಸೆಕ್ಷನ್ ಅಂದ್ರೆ ಏನು, ನ್ಯೂಸೆನ್ಸ್ ಆಗ್ಬಾರ್ದು ಮತ್ತೆ ಅಲ್ಲಿ ಒಂದು ತೊಂದರೆ ಆಗ್ಬಾರ್ದು ಅಂತ ಹೇಳಿ ಒಂದು ಆರ್ಡರ್ ನ ಮಾಡ್ತಾರೆ. ಸೊ ಅದನ್ನ ನಾವು 144 ಆರ್ಡರ್ಸ್ ಅಂತ ಕರಿತೀವಿ, ಪ್ರಿವೆಂಟಿವ್ ಆರ್ಡರ್ಸ್ ಅಂತ ಆದ್ರೂ ಕರಿಬಹುದು ಅದನ್ನ. ನದಿ ವಿಚಾರ, ಕಾಲುವೆ ವಿಚಾರ ಅನ್ನೋ ವಿಚಾರದಲ್ಲಿ ಗಲಾಟೆಗಳಾಗೋ ಚಾನ್ಸಸ್ ಇರುತ್ತೆ. 145 ನೋಡಿ, ಪ್ರೊಸೀಜರ್ ವೇರ್ ಡಿಸ್ಪ್ಯೂಟ್ ಕನ್ಸರ್ನಿಂಗ್ ಲ್ಯಾಂಡ್ ಆರ್ ವಾಟರ್ ಇಸ್ ಲೈಕ್ಲಿ ಟು ಕಾಸ್ ಬ್ರೀಚ್ ಆಫ್ ಪೀಸ್. ಶಾಂತಿ ಭಂಗ ಆಗ್ಬಿಡುತ್ತೆ, ಅಕ್ಕಪಕ್ಕ ಹಳ್ಳಿಯವ್ರು ಕಿತ್ತಾಡ್ಬಿಡ್ತಾರೆ, ಅಕ್ಕಪಕ್ಕ ಜಮೀನವ್ರು ಕಿತ್ತಾಡ್ಬಿಡ್ತಾರೆ ಅಂತ ಸಂದರ್ಭದಲ್ಲಿ ಸೆಕ್ಷನ್ 145 ಅಲ್ಲಿ ಪ್ರೊಸೀಜರ್ ಅನ್ನು ಎಕ್ಸ್ಪ್ಲೇನ್ ಮಾಡಿದರೆ ನೋಡ್ಕೋಬೇಕು. ಚಾಪ್ಟರ್ 11 ನೋಡಿ, ಪ್ರಿವೆಂಟಿವ್ ಆಕ್ಷನ್ ಆಫ್ ಪೊಲೀಸ್, ಸೆಕ್ಷನ್ 149 ಅಲ್ಲಿ ಪೊಲೀಸ್ನವ್ರಿಗೆ ಆಸ್ ಎ ಡ್ಯೂಟಿ ಟು ಪ್ರಿವೆಂಟ್ ಕಾಗ್ನಿಸಬಲ್ ಅಫೆನ್ಸಸ್. 154 FIR ನೋಡಿ, 154, 156 ಇನ್ವೆಸ್ಟಿಗೇಟಿಂಗ್ ದಿ ಕಾಗ್ನಿಸಬಲ್ ಕೇಸಸ್, ಡೈರೆಕ್ಷನ್ ತಗೊಂಡ್ಬರೋದು. 156 ಅಲ್ಲಿ PCR ಆಗದಂತ ಸಂದರ್ಭದಲ್ಲೂ 156 ಅಲ್ಲಿ ಇನ್ವೆಸ್ಟಿಗೇಷನ್ ಮಾಡಿ ಸ್ವಾಮಿ ಮಾಡಿಸ್ಲಿ ಅಂತ ಹಾಕ್ಬೋದು. ಸೆಕ್ಷನ್ 156 ಇಂಪಾರ್ಟೆಂಟ್ ನೋಡಿ, ಬರ್ಕೊಳ್ಳಿ. 157 ಪ್ರೊಸೀಜರ್ ಫಾರ್ ಇನ್ವೆಸ್ಟಿಗೇಷನ್. ಸೊ ಇಟ್ಸ್ ಆಲ್ ಅಬೌಟ್ ಇನ್ವೆಸ್ಟಿಗೇಷನ್ ಆರ್ ದಿ ಪವರ್ಸ್ ಆಫ್ ದಿ ಪೊಲೀಸ್. ಚಾಪ್ಟರ್ 12 ಅಲ್ಲಿ ಪೂರ್ತಿ ನಿಮ್ಗೆ ಪೊಲೀಸ್ ಅವರಿಗೆ ಯೂಸ್ ಮಾಡುವಂತ ಪವರ್ಸ್ ನ ನೋಡಿ ತೋರಿಸ್ತಾರೆ. ಇಲ್ಲಿ ಕ್ರಿಮಿನಲ್ ಕೋರ್ಟ್ ಅಂಡ್ ಎಂಕ್ವೈರಿ jurisdiction, chapter 13. Chapter 13, it is all about the jurisdiction of the criminal courts in inquiries and trials. Place of inquiry or trial 178. ಎಲ್ಲಿ ಇದನ್ನ ಎಂಕ್ವೈರಿ ಮಾಡ್ಬೇಕು, ಟ್ರಯಲ್ ಅನ್ನ ಬಿಗಿನ್ ಮಾಡ್ಬೇಕು. ಹೆಂಡತಿನ ಹೊಡೆದು ಚಿತ್ರದುರ್ಗಕ್ಕೆ ಕಳ್ಸಿರ್ತಾನೆ, ಇಲ್ಲ ಅಂದ್ರೆ ಚಿಕ್ಕಬಳ್ಳಾಪುರ ಕಳ್ಸಿರ್ತಾನೆ. ಸೊ ಎಲ್ಲಿ ಅದನ್ನ ಎಂಕ್ವೈರಿ ಮಾಡ್ಬೇಕು, ಟ್ರಯಲ್ ಮಾಡ್ಬೇಕು ಅಂತ ಹೇಳಿ ನಿರ್ಧಾರವನ್ನು ಮಾಡುವಂತದ್ದು. ಇನಿಷಿಯೇಷನ್ ಆಫ್ ಪ್ರೊಸೀಡಿಂಗ್ಸ್, ಸೆಕ್ಷನ್ 190 ಮ್ಯಾಜಿಸ್ಟ್ರೇಟ್ ನವರು ಹೇಗೆ ಪ್ರೊಸೀಡಿಂಗ್ಸ್ ಅನ್ನ ಶುರು ಮಾಡಬೇಕು ಅಂತ ಇದೆ ಇದು. 199 ಪ್ರಾಸಿಕ್ಯೂಷನ್ ಫಾರ್ ಡಿಫಾಮೇಷನ್. 198A ಪ್ರಾಸಿಕ್ಯೂಷನ್ ಆಫ್ ಅಫೆನ್ಸಸ್ ಅಂಡರ್ ಸೆಕ್ಷನ್ 498 ಆಫ್ IPC, ಅದನ್ನ ಹೇಗೆ ಪ್ರಾಸಿಕ್ಯೂಟ್ ಮಾಡಬೇಕು ಅಂತ ಇದೆ. ಸೆಕ್ಷನ್ 193 ಕಾಗ್ನಿಸೆನ್ಸ್ ಆಫ್ ಅಫೆನ್ಸಸ್ ಬೈ ಕೋರ್ಟ್ ಆಫ್ ಸೆಷನ್ಸ್. ಸೊ ಇಲ್ಲಿ ನಿಮ್ಗೆ ರಿಕ್ವಿಸೈಟ್ ಅಂದ್ರೆ ಏನು, ಕಂಡೀಷನ್ ರಿಕ್ವಿಸೈಟ್ಸ್ ಅಂದ್ರೆ ಏನು, ಕಂಡೀಷನ್ಸ್ ವಿಚ್ ಆರ್ ರಿಕ್ವೈರ್ಡ್ ಫಾರ್ ಇನಿಷಿಯೇಷನ್ ಪ್ರೊಸೀಡಿಂಗ್ಸ್ ಅಂತ ಹೇಳಿ. ಯಾವ ಕಂಡೀಷನ್ಸ್ ಇಂಪಾರ್ಟೆಂಟ್ ಆಗ್ತದೆ ಅಂತ. ಮ್ಯಾಜಿಸ್ಟ್ರೇಟ್ ಕೋರ್ಟ್ ಆದ್ರೆ ಏನು, ಸೆಷನ್ಸ್ ಕೋರ್ಟ್ ಆದ್ರೆ ಏನು, ಏನ್ ಕಂಡೀಷನ್ಸ್ ಇರಬೇಕು ಅಂತೆಲ್ಲವೂ ಇಲ್ಲಿ ಹೇಳ್ತಾರೆ. ಸೆಕ್ಷನ್ 193 ನೋಡೋಣ. ಸೆಕ್ಷನ್ 193 except as otherwise expressly provided by this code or by any other law for the time being in force, no court of session shall take cognizance of any offence as a court of original jurisdiction unless the case has been committed to it by a magistrate under this code. ನೋಡಿ, please always remember one thing, that ಯಾವುದೇ ಒಂದು ಸೊಸೈಟಿಯಲ್ಲಿ, ಸಮಾಜದಲ್ಲಿ ಒಂದು ಅಪರಾಧ ನಡೀತು ಅಂದ್ರೆ ಆ ಅಪರಾಧದ ವಿಚಾರವಾಗಿ ಪ್ರಾರಂಭಿಕ ಹಂತದಲ್ಲಿ ಪ್ರಾರಂಭಿಕ ಒಂದು ತನಿಖೆ ಮಾಡೋಂಥ ಅಧಿಕಾರ ಆ ಒಂದು ಮ್ಯಾಜಿಸ್ಟ್ರೇಟ್, ಪ್ರತಿಯೊಂದು ಪೊಲೀಸ್ ಸ್ಟೇಷನ್ ಒಂದೊಂದು ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅಟ್ಯಾಚ್ ಮಾಡಿರ್ತಾರೆ ಅವರು. ಸೊ ಇಲ್ಲಿ ಪೊಲೀಸ್ನವರು ಕಾಗ್ನಿಸೆನ್ಸ್ ತಗೊಂಡು FIR ಮಾಡ್ತಾರೆ. ಆ FIR ನ ಅವ್ರಿಗೆ ಅಲಾಟ್ ಮಾಡಿರೋಂಥ ಮ್ಯಾಜಿಸ್ಟ್ರೇಟ್ ಕೋರ್ಟ್ ಮುಂದೆ ಹೋಗ್ತಾರೆ. ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಒಂದು ಪ್ರಕರಣವನ್ನ ಆ ಮ್ಯಾಜಿಸ್ಟ್ರೇಟ್ನವ್ರಿಗೆ ಇತ್ಯರ್ಥಪಡಿಸುವಂತ ಅಧಿಕಾರ ಇರೋದಿಲ್ಲ. ಅಂತ ಸಂದರ್ಭದಲ್ಲಿ ಏನ್ ಮಾಡ್ತಾರೆ, ಅಲ್ಲಿ ಕಮಿಟ್ ಮಾಡ್ಕೊಂತಾರೆ. ಕಮಿಟ್ ಮಾಡ್ಕೊಂಡು ಸೆಷನ್ಸ್ ಕೋರ್ಟ್ಗೆ ಅದನ್ನ ರವಾನೆ ಮಾಡ್ತಾರೆ, ಆ ಫೈಲ್ ಅನ್ನ. ಅದನ್ನ ನಾವೇನಂತ ಕರಿತೀವಿ, ಏನು
ಮೇಕಿಂಗ್ ಓವರ್ ದ ಕೇಸ್ ಅಂತ ಕರಿತೀವಿ ನೋಡಿ, ಮೇಕಿಂಗ್ ಓವರ್ ದ ಕೇಸ್ ಅಂತ ಕರಿತೀವಿ ನೋಡಿ. ಇಲ್ಲಿ ಏನ್ ಹೇಳ್ತಾರೆ, Section 193, except as otherwise expressly provided by this code or by any other law for the time being in force, no court of session shall take cognizance of any offence as a court of original jurisdiction unless the case has been committed to it by a magistrate under this court ಅಂತ ಹೇಳ್ತಾರೆ. ಯಾವುದೇ ಒಂದು ಸೆಷನ್ ಕೋರ್ಟ್ಗಳು ಏಕಾಏಕಿ ಅದನ್ನ ಕಾಗ್ನಿಸೆನ್ಸ್ ತಗೊಳಕ್ ಬರಲ್ಲ. ಏಕಾಏಕಿ ಕಾಗ್ನಿಸೆನ್ಸ್ ತಗೊಳಕ್ ಬರೋದು ಒರಿಜಿನಲ್ ಜೂರಿಸ್ಡಿಕ್ಷನ್ ಯಾವಾಗ್ಲೂ ಮ್ಯಾಜಿಸ್ಟ್ರೇಟ್ ನವ್ರಿಗೆ ಇರುತ್ತೆ. ಅಲ್ಲಿ ಕಮಿಟ್ ಮಾಡ್ಕೊಂಡು ಆಮೇಲೆ ದಿಸ್ ಕೇಸ್ ಇಸ್ ಎಕ್ಸ್ಕ್ಲೂಸಿವ್ಲಿ ಟ್ರಯಬಲ್ ಬೈ ಸೆಷನ್ ಕೋರ್ಟ್ ಅಂತ ಹೇಳಿ ಆಮೇಲೆ ಆ ಕಮಿಟಲ್ ಪ್ರೊಸೀಡಿಂಗ್ಸ್ 193 ಆದ್ಮೇಲೆ ಅದನ್ನ ಟ್ರಾನ್ಸ್ಫರ್ ಮಾಡ್ತಾರೆ ನೋಡಿ. ಅಡಿಷನಲ್ ಸೆಷನ್ ಅಸಿಸ್ಟೆಂಟ್ ಜಡ್ಜಸ್ ಟು ಟ್ರೈ ಕೇಸಸ್ ಮೇಡ್ ಓವರ್ ಟು ದೆಮ್ ಅಂತಾರೆ Section 194 ಅಡಿಯಲ್ಲಿ ನೋಡಿ. ಈಗ ನೀವು ಡಿಸ್ಟ್ರಿಕ್ಟ್ ಜಡ್ಜ್ ಆದ್ರೆ ಏಕ್ದಮ್ ಡಿಸ್ಟ್ರಿಕ್ಟ್ ಜಡ್ಜ್ ಆಗಲ್ಲ. ನೀವು IAS IPS ನ ಪಾಸ್ ಮಾಡ್ಬಿಟ್ಟು ನೀವು ಏಕ್ದಮ್ ಡಿಸಿ ಮಾಡಕ್ಕೆ ಡಿಸಿ ಆಗ್ಲಿಕ್ಕೆ ಬಿಡಲ್ಲ ಅವರು. ನೀವು IPS ನ ಪಾಸ್ ಮಾಡಿದ್ರೆ ಇನಿಷಿಯಲ್ ಲೆವೆಲ್ ಅಲ್ಲಿ ಯು ವಿಲ್ ಬಿ ಅಪಾಯಿಂಟೆಡ್ ಆಸ್ DYSP and you will be act as the DYSP for some time. Thereafter you will be deputed as SP. SP ಯಾಕಂದ್ರೆ ಇದ್ ಮಾಡ್ತಾರೆ. ಹಾಗೇನೆ ನೀವು ಡಿಸ್ಟ್ರಿಕ್ಟ್ ಜಡ್ಜಸ್ ಎಕ್ಸಾಮಿನೇಷನ್ ಪಾಸ್ ಮಾಡಿದ್ರೆ at first instance you will be acting as assistant session judges. Thereafter you will be appointed as additional session judges. Thereafter you will be appointed as district and session judge. ಇಲ್ಲೇನ್ ಹೇಳ್ತಾರೆ, Section 194 ಅಡಿಯಲ್ಲಿ ಯಾವುದೇ ಒಂದು ಅಡಿಷನಲ್ ಸೆಷನ್ ಜಡ್ಜ್ ಆರ್ ಅಸಿಸ್ಟೆಂಟ್ ಜಡ್ಜ್ shall try such cases as the session judge of the division may by general or special order make over to him for trial or as the high court may by special order direct him to trial. ಅಡಿಷನಲ್ ಸೆಷನ್ ಜಡ್ಜು ಅದು ಅಸಿಸ್ಟೆಂಟ್ ಸೆಷನ್ ಜಡ್ಜು ಸೆಷನ್ ಏನ್ ಜಡ್ಜು ಅಥವಾ ಡಿವಿಷನ್ ಅವರು ಒಂದು ಆರ್ಡರ್ ನ ಮಾಡ್ತಾರೆ ಅಥವಾ ಆರ್ಡರ್ ಹೈಕೋರ್ಟ್ ಅಥವಾ ಸ್ಪೆಷಲ್ ಆರ್ಡರ್ ಅಲ್ಲಿ ಅವ್ರು ಡೈರೆಕ್ಟ್ ಮಾಡಿದಾಗ ಇವರು ಆ ಕೇಸನ್ನ ನಡೆಸಬೇಕಾಗುತ್ತೆ ಅಂತ ಹೇಳ್ತಾರೆ. ಸೊ ಇದು ನಿಮಗೆ Section 193 ಆಯ್ತು. ಸೊ ಇಲ್ಲಿಗೆ ವಿಲ್ ಸ್ಟಾಪ್ ಇಟ್. ಹೋಪ್ ದಟ್ ಟು ಸಮ್ ಎಕ್ಸ್ಟೆಂಟ್ ಯು ಹ್ಯಾವ್ ಅಂಡರ್ಸ್ಟುಡ್ the concept of the CrPC, what exactly there is a CrPC, the gist of the CrPC. Gist of the CrPC, ಏನು CrPC ಅಲ್ಲಿ ಏನೇನ್ ಇದೆ ಅನ್ನೋದು ಒಂದು ಐಡಿಯಾ ಬಂತು ಅಂತ ಭಾವಿಸ್ತೇನೆ ಅಲ್ವಾ.